ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ಅದು ಕೇವಲ ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಬ್ರದರ್, ಒಂದು ಬೇಸ್ನ ಕಡಿಮೆ ಮಾಡ್ಕೊಂಬಿಡಿ. ರಿಡ್ಯೂಸ್ ದ ಬೇಸ್, ವಾಯ್ಸ್ ಮಾತ್ರ ಇರಲಿ, ಸ್ಟಾರ್ಟ್ ಆಗುತ್ತೆ. ಓಕೆ. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆ, ಆತನ ಕರುಣೆ ಮತ್ತೊಂದು ಆವರ್ತಿ ನಮ್ಮ ಜೀವಿತದಲ್ಲಿ ದೇವರು ಈ ವಾರದ ಮೊದಲೇ ದಿನವನ್ನ ಕಾಣ ಮಾಡಿ ನಮ್ಮೆಲ್ಲರನ್ನ ಆತನ ಸನ್ನಿಧಾನಕ್ಕೆ ಬಂದು ಆತನನ್ನ ಆರಾಧಿಸುವಂತ ಒಂದು ವಿಶೇಷವಾದಂಥ ಸಂದರ್ಭವನ್ನ ನಮ್ಮ ಜೀವಿತದಲ್ಲಿ ದೇವರು ದಯಪಾಸ ಕೊಟ್ಟಿದ್ದಾರೆ. ಅದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಅಲ್ಪನಾದಂಥ ನನಗೆ ಮಾತಾಡಲು ದೇವರೊಂದು ಶಕ್ತಿಯನ್ನು ಕೊಟ್ಟರು, ಮಾತಾಡಲು ಸದವಕಾಶ ಕೊಟ್ಟರು. ಅದಕ್ಕಾಗಿ ನಾನು ದೇವರಿಗೆ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಅನೇಕರು ನಮ್ಮ ಆನ್ಲೈನಲ್ಲಿ ಸೇರಿದ್ದಾರೆ ಪ್ರೇಯರ್ಗೆ. ಅವರನ್ನು ಸಹ ನಾನು ವಂದನೆಯನ್ನು ಸಲ್ಲಿಸಿ ಇವತ್ತಿನ ದಿನ ನಾನು ಪಾಠಕ್ಕೆ ಹೋಗ್ತೀನಿ. ನಮಗೆ ದೇವರೇನು ಕೊಟ್ಟಿದ್ದಾರೆ ಅವಶ್ಯವಾಗಿ ಆ ಒಂದು ವಿಚಾರವನ್ನ ನಾವು ಯೋಚನೆ ಮಾಡೋಣ. ಸಹೋದರು ಹೇಳಿದ ಹಾಗೆ 46ನೇ ಕೀರ್ತನೆ 1ನೇ ವಚನದಲ್ಲಿ ಓದಬೇಡ ಸದ್ಯಕ್ಕೆ. ದೇವರು ಹೇಳುವಂತ ಒಂದು ವಿಚಾರ, ನಾನು ಮಾತಾಡುವಂತ ವಿಚಾರದ ಟೈಟಲ್ ಯಾವುದು ಅಂತ ನಾವು ನೋಡುವಾಗ, ಅದು ದೇವರು ತನ್ನ ಮಕ್ಕಳನ್ನು ಕಷ್ಟದಲ್ಲಿರುವಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವ್ರನ್ನ ಕಾಪಾಡ್ತಾರೆ. ದ ಮ್ಯಾನರ್ ಇನ್ ವಿಚ್ ಮ್ಯಾನರ್ ಇನ್ ವಿಚ್ ಗಾಡ್ ಸೇವ್ ಇಸ್ ಪೀಪಲ್ ವೆನ್ ದೇ ಆರ್ ಇನ್ ಟ್ರಬಲ್. 3 ಮ್ಯಾನರ್ಸ್ ಆಫ್ ಗಾಡ್ಸ್ ಪ್ರೊಟೆಕ್ಷನ್ ಫಾರ್ ಇಸ್ ಪೀಪಲ್ ಅಂತ ನಾವು ನೋಡ್ತೀವಿ. ಇದು ಯಾಕೆ ನಮಗೆ ಬಹಳ ಪ್ರಾಮುಖ್ಯವಾಗಿದೆ ಅಂತ ನಾವು ನೋಡುವಾಗ, ಟ್ರಬಲ್ ಅಂತ ನಾವು ನೋಡುವಾಗಂದ್ರೆ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ದಿ ಗ್ರೇಟ್ ಟೈಮ್ ಆಫ್ ಟ್ರಬಲ್. ಟ್ರಬಲ್ ಏನಸ್ ಆಲ್ರೆಡಿ ಸ್ಟಾರ್ಟೆಡ್. 1914 ವರ್ಲ್ಡ್ ವಾರ್ ಸ್ಟಾರ್ಟ್ ಆಯಿತು, ಒಂದು ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು. ಈಗ ಫ್ರೀಕ್ವೆನ್ಸಿ ಆಫ್ ವಾರ್ಸ್ ನಾವು ನೋಡುವಾಗ ಇಟ್ ಇಸ್ ಮಚ್ ಮೋರ್. ಅಂದು ಲಿಥಾಲಿಟಿ ಅಂತ ಹೇಳ್ತಾರೆ ನೋಡಿ, ಬಹಳ ಡೇಂಜರಸ್ ಸಿಚುವೇಶನ್ ಏನು ಅಂತ ಹೇಳ್ಬೇಕಂದ್ರೆ, ಈಗ ಎಲ್ಲರೂ ಹ್ಯಾವಿಂಗ್ ಎ ಅಡ್ವಾನ್ಸ್ ವೆಪನರೀಸ್. ನೋಬಡಿ ಇಸ್ ಡಿಪೆಂಡಿಂಗ್ ಆನ್ ಕನ್ವೆನ್ಷನಲ್ ಟೈಪ್. ಕನ್ವೆನ್ಷನಲ್ ಟೈಪ್ ಈಗ ಏನಾಯ್ತು ಅಂತ ಹೇಳ್ಬೇಕಂದ್ರೆ, ಇಟ್ಸ್ ಗಾನ್ ಔಟ್ ಆಫ್ ದಿ ಕಂಟ್ರಿ, ಔಟ್ ಆಫ್ ದಿ ವೇ, ಔಟ್ ಆಫ್ ಡೇಟ್ ಅದರ ಆಗೋಯ್ತು. ಯಾಕಂದ್ರೆ ಡ್ರೋನ್ಸ್ ಹ್ಯಾವ್ ಸ್ಟಾರ್ಟೆಡ್ ಕಮಿಂಗ್ ಇನ್, ಮಿಸೈಲ್ಸ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನೋಡುವಾಗ ನಮ್ಮ ಇಸ್ರೇಲ್ ಸೋ ಸೇಫ್, ದೇ ಸೇಯಿಂಗ್ ಅವರ ಐರನ್ ಡೋಮ್ ಇದೇ ನಮಗೆ ಸೆಕ್ಯೂರ್ ಮಾಡುತ್ತೆ ಅಂತ ಹೇಳಿದ ತಕ್ಷಣ, ಈವನ್ ಇನ್ ದ ಲಾಸ್ಟ್ ವಾರ್ ಏನಾಯ್ತು, ದೇವರ್ ಐರನ್ ಡೋಮ್ ಫೇಲ್ಡ್. ಬಿಕಾಸ್ ಐರನ್ ಡೋಮ್ ಹಾರ್ಡ್ಲಿ ಡಿಸ್ಟ್ರಾಯ್ಸ್ 8 or 12. ಈಗ ನಮ್ಮ ಹತ್ರನೂ ಇದೆ S-400 ಸೀರೀಸ್, ಅದು ಮಿಷನ್ ಡಿಫೈಲ್ ಸಿಸ್ಟಮ್. ಅದು ಎಷ್ಟು ರೇಡಿಯಸ್ ಅಂದ್ರೆ 450 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಸುಮಾರು 80 ಟಾರ್ಗೆಟ್ಸ್ ಅಟ್ ಎ ಟೈಮ್ ಫೈರ್ ಮಾಡ್ಬಿಡ್ತಾರೆ. ಒಂದು 80 ಮಿಸೈಲ್ಸ್ಗಳು ಅಟ್ಯಾಕ್ ಆಗಿದೆ ಅಂದ್ರೆ ಆ S-400 ಸೀರೀಸ್ ಒಂದ್ಸರಿ ಫೈರ್ ಮಾಡ್ದ ಅಂದ್ರೆ 450 ಕಿಲೋಮೀಟರ್ ರೇಂಜಸ್ ಅಲ್ಲಿ ಸುಮಾರು 80 ಟಾರ್ಗೆಟ್ಸ್ಗಳನ್ನ ಒಂದೇ ಸರಿ ಏನ್ ಮಾಡ್ಬಿಡುತ್ತೆ, ಫೈರ್ ಮಾಡ್ಬಿಡುತ್ತೆ ಅಂತ. ಫೈರ್ ಮಾಡಿದಾಗ ಯಾವುದು ಎಂಟರ್ ಆಗಕ್ಕಾಗಲ್ಲ ಇಂಡಿಯನ್ ಸ್ಪೇಸ್. ಅದೇ 81 ಆಗ್ಬಿಟ್ರೆ ದ ಪ್ರಾಬ್ಲಮ್ ಇದೆ. ಈಗ ಹಮಾಸ್ ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ದೇ ನ್ಯೂ ದ ವೀಕ್ನೆಸ್ ಆಫ್ ಇಸ್ರೇಲ್. ಫೈರ್ ಮಾಡಿದ್ರು ನೋಡಿ, ಏನಂದ್ರೆ ಅಬೌಟ್ 4500 ಮಿಸೈಲ್ಸ್ were launched in 20 seconds. ಅದರ 4,000. ಯು ಕಾಂಟ್ ಇಮ್ಯಾಜಿನ್. ಎಲ್ಲ ಇವ್ರ ಡಿಫೆನ್ಸ್ ಸಿಸ್ಟಮ್ಗಳೆಲ್ಲ ಒಂದು ಪೆನಿಟ್ರೇಟ್ ಆಗಿ ಬಂದು ಎಲ್ಲ ಬೇಕಾದ ಟಾರ್ಗೆಟ್ಸ್ಗಳಿಗೆಲ್ಲ ಬಂದು, ಒನ್ಸ್ ಇಸ್ರೇಲ್ ಸೋ ಪ್ರೌಡ್ ಆಫ್ ಸೇಯಿಂಗ್ ದಟ್ ವಿ ಆರ್ ಮೋರ್ ಸೆಕ್ಯೂರ್ಡ್, ಐರನ್ ಡೋಮ್ ಇದೆ, ಈಗ ಲೇಟೆಸ್ಟ್ ಐರನ್ ಬೀಮ್ ಅಂತ ಹೇಳ್ತಾರೆ, ಬೀಮ್ ಲೇಸರ್ ಟೆಕ್ನಾಲಜಿ, ಅದನ್ನ ಮಾಡ್ತೀವಿ ಅಂತ. ಹಾರ್ಡ್ಲಿ ಹೌ ಮೆನಿ ಟಾರ್ಗೆಟ್ಸ್ ಯು ಕ್ಯಾನ್ ಫೇಸ್? ಈ ತರ ಒಂದು ಸಮುದ್ರವಾಗಿ ಬಂದ್ಬಿಟ್ರೆ ಏನ್ ಮಾಡ್ತೀರಾ? This is what I am trying to say is, we are entering slowly to the time of trouble.
ಟ್ರಬಲ್ ಅನ್ನುವಂಥದ್ದು ಕಷ್ಟಗಳು ಏನಾಗ್ತಾ ಇದೆ ಅಂದ್ರೆ ಜಾಸ್ತಿ ಆಗ್ತಾ ಇದೆ. ಈಗಿರುವಂತಹ ಸಮಯದಲ್ಲಿ ನಾವು ನೋಡುವಾಗ ವಾಟ್ ಈಸ್ ದ ಬೆಸ್ಟ್ ಆಟಿಟ್ಯೂಡ್, ನಮಗೆ ಇರಬೇಕಾದಂಥ ಒಂದು ಆಟಿಟ್ಯೂಡ್ಸ್ಗಳು, ಮನೋಭಾವಗಳು ಯಾವುದು ಇರಬೇಕು ಅನ್ನುವಂಥದ್ದು ಒಂದು ವಿಚಾರ. ಆದರೆ ದೇವರು ತನ್ನ ಮಕ್ಕಳನ್ನ ಯಾವ ರೀತಿ ಕಾಪಾಡಿದ್ದಾರೆ ಎನ್ನುವಂಥದ್ದು ಮಾತ್ರ. ಅದರಲ್ಲಿ ಕಾಪಾಡುವಾಗ ಅವ್ರು ಏನು ತೋರಿಸಿದ್ರು, ಅವ್ರು ಏನು ತೋರಿಸ್ಲಿಲ್ಲ. ವಾಟ್ ದೇ ಹ್ಯಾವ್ ಶೋನ್, ವಾಟ್ ದೇ ಹ್ಯಾವ್ ನಾಟ್ ಶೋನ್, ದಟ್ ಇಸ್ ದ ಲೆಸನ್ ಫಾರ್ ಅಸ್. ಆದುದರಿಂದ ನಮಗೇನು ಲೆಸನ್ ಆಗಿದೆ ಅಂತ ಹೇಳ್ಬೇಕಂದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ. ರೋಮನ್ಸ್ 15 ಚಾಪ್ಟರ್ 4th ವರ್ಸಲ್ಲಿ, ಸಮನ್ ಕುಡ್ ರೀಡ್ 15 ಚಾಪ್ಟರ್ 4th ವರ್ಸಲ್ಲಿ ನಾವು ನೋಡುವಾಗ ಪೂರ್ವದಲ್ಲಿ ಬರೆದದ್ದ ವಿಚಾರಗಳು, ಥಿಂಗ್ಸ್ ರಿಟರ್ನ್ ಇನ್ ದ ಫೋರ್ ಟೈಮ್, ಏನಂತ ಓದಿ. ರೋಮ 15:4. ನೋಡಿ, ರಿಟರ್ನ್ ಫಾರ್ ಅವರ್ ಲರ್ನಿಂಗ್. We have to learn something out of it. It's not just like written. ಸುಮ್ಮನೆ ಏನೋ ಬರೆದ್ಬಿಟ್ಟಿಲ್ಲ. It is for our learning. There is something to be learned. It is teaching somebody something else. We have to ಏನು ಮಾಡಬೇಕು, ಕನ್ಸಿಡರ್. ಲುಕಿಂಗ್ ಅಟ್ ಇಟ್ ಒಂದು ಆಸ್ಪೆಕ್ಟ್ ಆದರೆ, ಕನ್ಸಿಡರ್ ಅನ್ನೋದು ಇನ್ನೊಂದು. ಯು ಶುಡ್ ಲರ್ನ್ ಫ್ರಮ್ ಇಟ್. ಕನ್ನಡ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು, ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಓದ್ಬಿಡ್ತೀವಿ ನಾವು. ಅಲ್ಲಿ ಇಫ್ ಯು ಬ್ರೇಕ್ ಪೀಸಸ್, ಅಲ್ಲಿ ಏನಾಗ್ತದೆ ಅಂದ್ರೆ 4-5 ಪಾಯಿಂಟ್ಗಳು ಬಂದ್ಬಿಡ್ತವೆ ಅಲ್ವರ. ಅದೇನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ನಾವು ಓದ್ಬೇಕಂತೆ ಸ್ಥಿರಚಿತ್ತ, ಅದನ್ನ ನಾವು ಏನ್ ಮಾಡ್ಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ನಾವು ಒಂದು ಸ್ಥಿರವಾದಂತ ಚಿತ್ತ, ಸ್ಟ್ರಾಂಗ್ ಮೈಂಡ್, ಸಿಂಗಲ್ ಮೈಂಡ್, ಆದರಣೆ ಅದನ್ನ ನಾವೇನ್ ಮಾಡ್ಬೇಕಾಗಿದೆ ಅಂತೆ, ಅದನ್ನ ಹೊಂದಿ ಅದರಿಂದ ಆದರಣೆ ಸಿಗುತ್ತಂತೆ. ಇಟ್ ಗಿವ್ಸ್ ಅಸ್ ಸಮ್ ಸಾರ್ಟ್ ಆಫ್ ಸೊಲಾಸ್, ಒಂದು ರೀತಿಯ ಸಮ್ ಸಾರ್ಟ್ ಆಫ್ ರಿಲೀಫ್ ನಮ್ಗೆ ಸಿಗುತ್ತೆ. ಆ ವಿಚಾರಗಳನ್ನ ನಾವು ನಂಬಿ ಓದಿ ಅದನ್ನ ಸ್ಥಿರಚಿತ್ತವಾಗಿ ವಿತ್ ಸ್ಟ್ರಾಂಗ್ ಮೈಂಡ್ ಅಂಡ್ ಸಿಂಗಲ್ನೆಸ್ ಆಫ್ ಮೈಂಡ್ ನಾವು ಅದನ್ನ ಬಿಲೀವ್ ಮಾಡಿದಾಗ ಇಟ್ ಗಿವ್ಸ್ ಸಮ್ ಸೊಲಾಸ್, ಒಂದು ರೀತಿಯ ಆದರಣೆ ಕೊಡ್ತದೆ. ಅದನ್ನ ಇಂಗ್ಲಿಷ್ ಅಲ್ಲಿ ಏನ್ ಪೇಷನ್ಸ್ ಅಂಡ್ ಕಂಫರ್ಟ್, ಒಂದು ರೀತಿಯ ಪೇಷನ್ಸ್. ಫುಲ್ ಡಿಸ್ಟರ್ಬ್ ಆಗಿರೋಂತಹ ವಿಚಾರಗಳಲ್ಲಿ ನಮಗೊಂದು ಗಿವ್ಸ್ ಎ ಪೇಷನ್ಸ್. ರಕ್ಷಣೆ, ನಿರೀಕ್ಷೆ, ಇಟ್ಸ್ ದಿ ಸ್ಯಾಲ್ವೇಷನ್. ಆ ನಿರೀಕ್ಷೆ ಅದು ಕೊಡುವಂಥದ್ದಾಗಿದೆ. ಪ್ರತಿಯೊಂದು ವಾಟ್ ಎವರ್ ರಿಟರ್ನ್ ಅಬೌಟ್ ಟೈಮ್ ಆರ್ ರಿಟರ್ನ್ ಫಾರ್ ಅವರ್ ಬೆನಿಫಿಟ್ಸ್. ಇಸ್ರೇಲರಿಗೆ ದೊರೆತಂತ ಅಂದು ನಡೆದಂತ ಒಂದೊಂದು ವಿಚಾರಗಳು ಯುಗಾಂತಕ್ಕೆ ಬಂದವರ ಅಂತ ನಮಗೆ ಬುದ್ಧಿಪಾಠವಾಗಿದೆ. ಇಟ್ಸ್ ಸೇಯಿಂಗ್ ಸಮಥಿಂಗ್. ವಾಟ್ ದೇ ಹ್ಯಾವ್ ಫೇಲ್ಡ್, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್, ಅವ್ರಿಗೆ ಏನು ಕಾನ್ಸಿಕ್ವೆನ್ಸಸ್, ಏನೇನಾಯ್ತು, ಅವೆಲ್ಲ ನಮಗೆ ಆತ್ಮೀಯ ಇಸ್ರಾಯೇಲರು. ನಾವು ವಿ ಆರ್ ಆಲ್ ಆತ್ಮೀಯ ಇಸ್ರಾಯೇಲರು. ವಿ ಶುಡ್ ನಾಟ್ ಸ್ಟಂಬಲ್ ಇನ್ ದ ಸೇಮ್ ವೇ ಅಂಡ್ ಫಾಲ್. ಬಿದ್ದು ಎದ್ದು ಅವ್ರಿಗೇನು ದೇವರು ಡೀಲ್ ಮಾಡಿದ್ರು, ದೊಣ್ಣೆ ತಕೊಂಡು ನಮಗೂ ಹಿಡ್ಕೊಂಡು ಬಡಿಯಕ್ಕೆ ಹೋಯ್ತು ಅಂದ್ರೆ ವಿ ಆರ್ ನೋ ವೇರ್ ಬೆಟರ್ ದೆನ್ ದೆಮ್. ತಪ್ಪು ಮಾಡಿದಾಗ ದೇವರು ವಿಲ್ ನಾಟ್ ಸ್ಪೇರ್ ಎನಿಬಡಿ, ಈವನ್ ದ ಸನ್, ದೇರ್ ಓನ್ ಪೀಪಲ್ ಗಾಡ್ ವಿಲ್ ನಾಟ್ ಸ್ಪೇರ್. ಅವ್ರು ಬಿದ್ರ ನಾವು ವಿ ಶುಡ್ ನಾಟ್ ಟು ಟೇಕ್ ಕೇರ್ ದಟ್ ವಿ ಶುಡ್ ನಾಟ್ ಫಾಲ್. ಅದಕ್ಕೋಸ್ಕರ ಅವೆಲ್ಲವೂ ಬರೆಯಲ್ಪಟ್ಟಿದೆ ಅಂತ ನಾವು ನೋಡುವಾಗ, ನಾನು ಈಗ ತಾನೇ ಸಹೋದರಿ ಹೇಳಿದ ಹಾಗೆ 3 ರೀತಿಯಲ್ಲಿ ದೇವರು ತನ್ನ ಮಕ್ಕಳನ್ನ ಒಂದು ಕಾಪಾಡ್ತಾರೆ. ಈಗ ಯುಗಾಂತಕ್ಕೆ ಬಂದವರ ಅಂತ ನಮಗೆ ಅದು ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದ್ರೆ ಥಿಂಗ್ಸ್ ಆರ್ ಆಸ್ ಟೋಲ್ಡ್, ಯಾಕಂದ್ರೆ ಚೇಂಜ್ ಆಗ್ತಾನೆ ಇದೆ. ಈ ವಿಚಾರಗಳು ಏನಾಗ್ತಾ ಇತ್ತು ಅಂದ್ರೆ, ಸರಿ ಗುಡ್ ಇತ್ತು, ಈಗ ಬ್ಯಾಡ್ ಆಗ್ತಾ ಇತ್ತು. ಬ್ಯಾಡ್ ಇಂದ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ದಿ ವರ್ಸ್ಟ್ ಡೇಸ್ ಆರ್ ನಾಟ್ ಕಮ್. ನಾವು ಏನಾಗ್ತಾ ಇದೀವಿ ಅಂದ್ರೆ ಒಂದು ಟ್ರಾನ್ಸಿಷನ್ ಅಲ್ಲಿ ಇದೀವಿ. ಅದು ನೆಕ್ಸ್ಟ್ ಸ್ಟೇಜಸ್ ಹೋಗುತ್ತೆ, ಅದು ವಿ ಡೋಂಟ್ ನೋ ವೆನ್. ಆದ್ರೆ ಇವೆಲ್ಲವೂ ಇರುವಂತ ಸಂದರ್ಭದಲ್ಲಿ ಹಿಂದೆ ಇಸ್ರೇಲರಿಗೆ ಕಷ್ಟಗಳು, ಟೈಮ್ ಆಫ್ ಟ್ರಬಲ್, ಗ್ರೇಟ್ ಟೈಮ್ ಆಫ್ ಟ್ರಬಲ್ಗಳು ಇಸ್ರೇಲರಿಗೆ ಬಂತು. ಇಸ್ರೇಲರು ಬಂದಾಗ ದೇವರು ಅವ್ರನ್ನ ಕಾಪಾಡಿದ್ರು. ಆವಾಗ ಯಾವ ರೀತಿ ಕಾಪಾಡಿದ್ರು ಅಂತ ನೋಡ್ಬೇಕಂದ್ರೆ 3 ರೀತಿಯಲ್ಲಿ, ಇನ್ 3 ways God has saved them. ಅದನ್ನ 46 ಚಾಪ್ಟರ್ ನಾವು ನೋಡ್ಬೇಕಂದ್ರೆ
ಫಸ್ಟ್ ವರ್ಸ್ ಎಲ್ಲ ನೋಡ್ಬೇಕಂದ್ರೆ ಅದು ಹೇಳ್ತಾರೆ, ದಯವಿಟ್ಟು ಓದಿ. 46 ಕೀರ್ತನೆ 46:1. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಇಲ್ಲಿ ನೋಡಿ ಏನಾಯ್ತು ಅಂದ್ರೆ ಕನ್ನಡದಲ್ಲಿ ಒಂದು ಮಿಸ್ ಆಯ್ತು. ಯಾಕಂದ್ರೆ ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ, ಸಮ್ಮನ್ ರೀಡ್ ಇನ್ ಇಂಗ್ಲಿಷ್ ಪ್ಲೀಸ್. ನೋಡಿ, ಗಾಡ್ ಈಸ್ ಆಫ್ ಅ ರೆಫ್ಯೂಜ್ ಒಂದು, ಇಸ್ ಗಾಡ್ ಈಸ್ ಅವರ್ ಸ್ಟ್ರೆಂತ್ ಒಂದು, ಎರಡು. ಓ ಎ ಪ್ರೆಸೆಂಟ್ ಹೆಲ್ಪ್ ಇನ್ ದ, he is present. God is our refuge. Second is, God is my strength. ದೇವರು ನನಗೆ ಶಕ್ತಿ. God is my help in the time of great trouble. He will always be there. He is not somewhere sitting distant and saying, I am. No, no. ನಾನು ಜೊತೆಯಲ್ಲಿ ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಅಂತ ಅಭಯ ಇತ್ತು. ದಿಸ್ ಈಸ್ ವರ್ಡ್ಸ್ ಗುಡ್ ಈವನ್ ಟು ಅಸ್ ನೌ. ಇದು ನಮಗೂ ಏನಾಗಿದೆ ಅಂತ ಹೇಳ್ಬೇಕಂದ್ರೆ ಬಹಳ ಅನ್ವಯ ಆಗಿದೆ. ಪ್ರೊವೈಡೆಡ್ ನಾವು ಅಂದು ಅವ್ರ ದೇವರ ಆಶ್ರಯಕ್ಕೆ ಬಂದಾಗ ಯಾವ ರೀತಿ ಒಂದು ಸೆಕ್ಯೂರ್ ಆದ್ರೂ ನಾವು ಆ ರೀತಿ ಮಾಡಿದ್ರೆ ಮಾತ್ರ ನಾವೇನಾಗ್ತೀವಿ, ಸೇವ್ ಆಗ್ತೀವಿ, ಸೆಕ್ಯೂರಿಟಿಗೆ ಹೋಗ್ತೀವಿ. ಇಲ್ಲದೆ ಹೋದ್ರೆ ಅವ್ರು ನಾಶ ಆದ್ರ ನಾವು ನಾಶ ಆಗ್ತೀವಿ. ಯಾರು ರೆಸ್ಪಾನ್ಸಿಬಲ್ ಫಾರ್ ದಟ್ ಅಲ್ವೇ? ದೇವ್ರು ಯಾವುದಕ್ಕೂ ರೆಸ್ಪಾನ್ಸಿಬಲ್ ಆಗಲ್ಲ. ಯಾಕಂದ್ರೆ ಈ ರೀತಿ ಮಾಡಿದ್ರೆ ಹಿಂಗಾಗುತ್ತೆ, ಆ ರೀತಿ ಮಾಡಿದ್ರೆ ಹಂಗಾಗುತ್ತೆ. ನಾವು ಅದೇ ರೀತಿ ಹೋಗ್ತೀವಿ ಅಂತ ಹೇಳಿದ್ರೆ ಹೋಗಿ ಅಲ್ವರ. You want to follow the same path which Israel followed and the fallen, we will definitely will fall. And we are responsible for our fall, not the God. God has forewarned us. ಹಿಂಗೆ ಮಾಡಿ ನೀವು ಅಂತ ಹೇಳುವಾಗ ನಾನು ಮೊದಲೇ ವಿಚಾರಗಳನ್ನ ಮಾತಾಡ್ತೀನಿ. ಗಾಡ್ ಇಸ್ ಮೈ ರೆಫ್ಯೂಜ್. ಈಗ ವಾಟ್ ಇಸ್ ದಿಸ್ ರೆಫ್ಯೂಜ್? ಇದು ಫಸ್ಟ್ ಅಪ್ಲಿಕೇಶನ್ ಎಲ್ಲಿ ನಾವು ನೋಡುವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ಇಟ್ ಈಸ್ ಸ್ಪೀಕ್ಸ್ ಅಬೌಟ್ ಸಮಥಿಂಗ್ ಆಕ್ಷನ್. ಫ್ಲೀ ಟು ದಿ ಸೇಫ್ಟಿ. ಇಟ್ ಮೈ ಪಾಯಿಂಟ್. ಈಗ ಏನಾಗುತ್ತೆ ಅಂದ್ರೆ, ಒನ್ ಹ್ಯಾಸ್ ಟು ಫ್ಲೀ ಟು ದ ಸೇಫ್ಟಿ, ಟು ನಾಟ್ ಕಮ್ ಟು ಯು ಆಟೋಮ್ಯಾಟಿಕಲಿ. ಸೊ ಫ್ಲೀ ಟು ದಿ ಸೇಫ್ಟಿ ಆರ್ ಸೇಫ್ ಪ್ಲೇಸ್ ಫಾರ್ ಯುವರ್ ಸೇಫ್ಟಿ. ಸೊ ಇಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಏನ್ ಬರ್ತದೆ ಅಂತ ಹೇಳ್ಬೇಕಂದ್ರೆ, ದೇರ್ ಇಸ್ ಸಮಥಿಂಗ್ ರೆಸ್ಪಾನ್ಸಿಬಿಲಿಟಿ, ಸಮಥಿಂಗ್ ಟು ಡೂ ವಿತ್ ಅಸ್. ಫ್ಲೀ ಇಲ್ಲದೆ ಹೋದ್ರೆ ಅಲ್ವಾ, ಇಟ್ಸ್ ವೆರಿ ಡಿಫಿಕಲ್ಟ್, ವೆರಿ ಡೇಂಜರಸ್. ಸೊ ಹಿಂದಿನ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ಒಂದು ಫಸ್ಟ್ ಹೇಗೆ ಪ್ರಾರಂಭವಾಯಿತು ಈ ಒಂದು ರೆಫ್ಯೂಜ್ ಅಂತ ಹೇಳ್ಬೇಕಂದ್ರೆ, ಹಿಂದಿನ ಕಾಲದಲ್ಲಿ ಫಸ್ಟ್ ಹೇಗೆ ಸಿವಿಲೈಸೇಷನ್ ಸ್ಟಾರ್ಟ್ ಆಯ್ತು, ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲ ಕೆರೆಗಳ ಪಕ್ಕ, ನದಿಗಳ ಪಕ್ಕ ಎಲ್ಲ ಸಿವಿಲೈಸೇಷನ್ ಸ್ಟಾರ್ಟ್ ಆಯ್ತು. ಅವಾಗ ಏನ್ ಮಾಡೋರು ಅಂದ್ರೆ, ಸುತ್ತಲೂ ಒಂದು ಹಳ್ಳಿ ಊರುಗಳಿರೋದು, ಲೈಕ್ ಎ ವಿಲೇಜ್ ಅಲ್ಲಿ ಏನಾಗ್ತಿತ್ತು ಅಂತ ಹೇಳ್ಬೇಕಂದ್ರೆ, ಬಹಳ ಬಹಳ ಬಡವರಾಗಿದ್ದರೆ ದೇರ್ ವಾಸ್ ನೋ ಯೂಸ್ ಟು ಬಿ ನೋ ಫೆನ್ಸ್ ಅಟ್ ಆಲ್. ಫೆನ್ಸೇ ಇರ್ತಿರ್ಲಿಲ್ಲ. ಫೆನ್ಸ್ ಇಲ್ದೇ ಇರೋಂಥ ಸಮಯದಲ್ಲಿ ಏನಾಗ್ತಿತ್ತು ಅಂತ ನಾವು ನೋಡುವಾಗ ಇವರು ಸೇಫ್ ಆಗಿರೋರು. ಈಗ ಆದಾಮನ ಕಾಲದಿಂದಾನೇ ನಾವು ನೋಡುವಾಗ ದುಷ್ಟ ಸಂತಾನವೂ ಇದೆ, ಒಳ್ಳೆಯವ್ರ ಸಂತಾನವೂ ಇದೆ. ಒಳ್ಳೆಯವ್ರು ಕಡಿಮೆ ಇದ್ದಾರೆ, ದುಷ್ಟರು ಜಾಸ್ತಿ ಇತ್ತು. ಅದು ಪ್ಯಾರಲಲ್ ಆಗಿ ಏನಾಗ್ತಿದೆ ಅಂದ್ರೆ, ಅದು ಬೆಳ್ಕೊಂಬಂದಾಗ ದುಷ್ಟರಾಗಿ ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಳ್ಳೆಯ ಜನ ಒಳ್ಳೆಯವರಾಗಿ ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ದುಷ್ಟರು ಏನ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಈ ಬಡವರ ಮೇಲೆ, ನೀತಿವಂತರ ಮೇಲೆ, ಹೆಲ್ಪ್ಲೆಸ್ ಆಗಿರೋರ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರು. ಈಗ ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೇನು, ಏನ್ ಕಾಲದಲ್ಲಿ ಈಗ ಆಸ್ತಿ ಪಾಸ್ತಿ ಇಟ್ಕೊಂಡಂಗೆ ಇಟ್ಕೊಳ್ತಿದ್ರ? ಏನಿಲ್ಲ, ಊಟಕ್ಕೆ ಅಕ್ಕಿ, ರಾಗಿ, ಜೋಳ ಹಾಕೊಂಡು ನೀರ್ ಹಾಕೊಂಡು ಕೂತಿರೋರು. ಯಾವಾಗ ಒಂದು ವಾರ್ನಿಂಗ್ ಬರ್ತಿತ್ತು ಅಟ್ಯಾಕ್ ಅಂತ, ಅವ್ರು ಏನ್ ಮಾಡ್ಕೊಂಡಿರೋರು ಅಂದ್ರೆ, ಊರ ಸೆಂಟ್ರಲ್ಲಿ ಒಂದು ರೀತಿಯ ಟವರ್ನ ಕಟ್ಕೊಂಡಿರೋರು, ಒಂದು ಪ್ಲೇಸ್ ಆಫ್ ರೆಫ್ಯೂಜ್. ಆ ಪ್ಲೇಸ್ ಆಫ್ ರೆಫ್ಯೂಜ್ ಏನ್ ಮಾಡೋರು ಅಂದ್ರೆ, ಈಗ ಏನೋ ಆಗ್ತಾ ಇದೆ ಅಂದ ತಕ್ಷಣ ಏನ್ ಮಾಡೋರು ಅಂದ್ರೆ, ಮನೆ ಮಠ ಎಲ್ಲವನ್ನ ಬಿಟ್ಟು ಏನ್ ಮಾಡ್ಬಿಡೋರು ಅಂದ್ರೆ, ದೇ ಯೂಸ್ ಟು ರನ್ ಟು ದಟ್ ರೆಫ್ಯೂಜ್. ಏನ್ ಉಳಿಸ್ಕೊಳ್ತಾ ಇದ್ರು ಅಂತ ನಾನು ನೋಡುವಾಗ, ಓನ್ಲಿ ದೇ ಕುಡ್ ಹ್ಯಾವ್ ಸೇವ್ಡ್ ದೇರ್ ಲೈಫ್, ಬಟ್ ರೆಸ್ಟ್ ಆಫ್ ಥಿಂಗ್ಸ್ ವೇರ್ ಎಲ್ಲ ಮನೇಲಿ ಇರ್ತಿತ್ತು. ಅವೆಲ್ಲ ಬಿಟ್ಬಿಟ್ಟು ಅವ್ರು ಏನ್ ಮಾಡೋ ಅಂದ್ರೆ, ಫ್ಲೀ, ರನ್ ಟು ದಿ ಸೇಫ್ಟಿ.
ರನ್ ಟು ದಿ ಹೈಡಿಂಗ್. ಅವ್ರಿಗೆ ಏನ್ ಮಾಡೋರು ಅಂದ್ರೆ ಎಲ್ಲ ಬಂದ್ಬಿಟ್ಟು ಬಾಗಿಲು ಹಾಕೊಂಡ್ಬಿಟ್ಟು ಬಾಗಿಲು ಮುಚ್ಕೊಂಡ್ಬಿಡೋರು. ಸ್ವಲ್ಪ ಹೈಟ್ ಇತ್ತು, ಎಲ್ಲ ಮೇಲಿಂದ ಬಂದು ನೋಡೋರು ಯಾರ್ಯಾರು ಬಂದ್ರು ಏನು ಅಂತ. ಅವ್ರ ಕಲ್ಲುಗಳು ಆರೋಸ್ಗಳ ಇಟ್ಕೊಂಡಿರೋರು, ಆರೋಗಳನ್ನೆಲ್ಲ ಹೊಡೆದು ಸೆಲೆಕ್ಟಿವ್ ಆಗಿ ಮಾಡ್ಬಿಡೋರು. ಅವ್ರಿಗೆ ಪ್ರಾಣ ಹಾನಿ ಆಗ್ತಿರ್ಲಿಲ್ಲ. ಇಲ್ಲಿ ಏನಂತ ಒಂದು ವಿಚಾರ ಬರ್ತದೆ ಅಂದ್ರೆ, ದೇ ಹ್ಯಾವ್ ಟು ರನ್ ಟು ದಿ ಸೇಫ್ಟಿ. ಇಫ್ ದೇ ಹ್ಯಾಡ್ ನಾಟ್ ರನ್, ಮನೇಲಿ ಕೂತ್ಕೊಂಡಿದ್ರೆ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಲೈಫ್. ಅದಕ್ಕೋಸ್ಕರ ರಿಫ್ಯೂಜ್ ಅಂತ ಬರುವಾಗ ಏನಂತ ಒಂದು ಇದು ಒಂದು ಅರ್ಥ ಕೊಡ್ತಾರೆ ಅಂತ ಹೇಳುವಾಗ, ಒಂದು ಬರ್ಕೊಂಡಿದ್ದೆ ನಾನು. ಓಕೆ, ಆಮೇಲೆ ಮಾತಾಡ್ತೀನಿ. ಅದೇನಂತ ಹೇಳ್ಬೇಕಂದ್ರೆ, ಯಾವುದೋ ಸಬ್ಜೆಕ್ಟ್ ಇಟ್ಕೊಂಡು ಈಗ ಬಂದು ಹೇಗಂತ ಹೇಳ್ಬೇಕಂದ್ರೆ, ಒನ್ ಹ್ಯಾಸ್ ಟು ಫ್ಲೀ ಅಂತ ಹೇಳ್ತಾರೆ. ಫ್ಲೀ ಫಾರ್ ದ ಪ್ರೊಟೆಕ್ಷನ್. ಹಿಬ್ರಿದು ಒಂದು ಪ್ರೊಟೆಕ್ಷನ್ಗೋಸ್ಕರ ಅವ್ರು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ದೇ ಹ್ಯಾಡ್ ಟು ಫ್ಲೀ. ದೇರ್ ಇಸ್ ರೆಸ್ಪಾನ್ಸಿಬಿಲಿಟಿ. ಏನಂದ್ರೆ ಒನ್ ಹ್ಯಾಸ್ ಟು ಫ್ಲೀ, ಅದರ್ವೈಸ್ ಯು ಗೋಯಿಂಗ್ ಟು ಹ್ಯಾವ್ ಕಷ್ಟ ಆಗುತ್ತೆ ಎನ್ನುವಂತ ಒಂದು ವಿಚಾರ ಇಲ್ಲಿ ಬರ್ತದೆ ಅಂತ ನಾವು ನೋಡ್ತೀವಿ. ಆದುದರಿಂದ ಇಟ್ ಇಸ್ ಶೆಲ್ಟರ್ ಫಾರ್ ಪ್ರೊಟೆಕ್ಷನ್. ಅದು ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ಒಂದು ಶೆಲ್ಟರ್ ಫಾರ್ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ. ಇದು ಮಾತ್ರವಲ್ಲದೆ ಇಟ್ ಈಸ್ ಆಲ್ಸೋ ಎ ಪ್ಲೇಸ್ ಆಫ್ ಸೇಫ್ಟಿ ಅಂತ ಹೇಳ್ತಾರೆ. ಆದುದರಿಂದ ರೆಫ್ಯೂಜಿ ಅನ್ನಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಇಟ್ ಈಸ್ ಪ್ಲೇಸ್ ಆಫ್ ಸೇಫ್ಟಿ, ಇಟ್ ಈಸ್ ಪ್ಲೇಸ್ ಆಫ್ ಸೆಕ್ಯೂರಿಟಿ, ಇಟ್ ಈಸ್ ಎ ಪ್ಲೇಸ್ ಆಫ್ ವಿತೌಟ್ ಫಿಯರ್, ಆರ್ ಡ್ಯೂರಿಂಗ್ ದ ಟೈಮ್ ಆಫ್ ಟ್ರಬಲ್ and during the time of pain or fear or in the time of uncertainty. ಈಗ ನಮ್ಮ ಸುತ್ತಲೂ ಅದೇ ತರ ಆಗ್ತಾ ಇತ್ತಲ್ವಾ? ಸಿ ವಾಟ್ ಇಸ್ ರನ್ನಿಂಗ್ ಅರೌಂಡ್ ಅಸ್. ಎಲ್ಲ ಸುತ್ತಲೂ ಏನಾಗ್ತಾ ಐತೆ ಅಂತ ಹೇಳ್ಬೇಕಂದ್ರೆ, ವಿ ಆರ್ ಸೀಯಿಂಗ್ ಟ್ರಬಲ್ ಅರೌಂಡ್ ಅಸ್. ದೇರ್ ಇಸ್ ಇನ್ನೊಂದು ಏನಾಗುತ್ತೆ ಅಂದ್ರೆ, ದೇರ್ ಇಸ್ ಫಿಯರ್. ಜನಕ್ಕೆ ಏನಾದ್ರೆ ಎಲ್ಲ ಜನಕ್ಕೂ ಒಂದು ರೀತಿಯ ಭಯ ಆಗ್ತಾ ಇದೆ. ಏನಾಗುತ್ತೋ, ವಾಟ್ ಈಸ್ ನೆಕ್ಸ್ಟ್, ಭಯ. ಆಮೇಲೆ ಮೂರನೇದು ನೋಡ್ಬೇಕಂದ್ರೆ ದ ಅನ್ಸರ್ಟನ್ಟಿ. ವಿ ಡೋಂಟ್ ನೋ, we are not certain of what thing happens. We are not certain of things what is going to happen before us. ಮುಂದೆ ಏನಾಗುತ್ತೋ ಅಂತ ಗೊತ್ತೇ ಇಲ್ಲ. This is the situation what we are. ಆಗಿರುವಾಗ ದೇವರ ವಾಕ್ಯ ಹೇಳ್ತದೆ, ರನ್ ಟು ದಿ ರೆಫ್ಯೂಜ್. ಕುತ್ಕೊಂಡ್ಬೇಡ ಅಲ್ಲಿ ಇಲ್ಲಿ. ಹೀಗಿರುವಂತಹ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ತಂದೆಯಾಂತ ದೇವರು ನಮ್ಗೆ ಏನಾಗ್ತದೆ ಅಂತ ಹೇಳ್ತಂತೆ. 46 Psalms ಅಲ್ಲಿ ಏನಂತ ಹೇಳ್ತಾರೆ? ಗಾಡ್ ಈಸ್ ಮೈ ಆಶ್ರಯ ದುರ್ಗ. ತಂದೆಯಾದ ಯೆಹೋವ ದೇವರು ನಮಗೇನಾಗಿದ್ದಾರೆ? ಆಶ್ರಯ ದುರ್ಗ ಇದೆ. ದುರ್ಗ ಇಸ್ somewhere there. ಈಗ ವಾಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಆರ್ ಯುವರ್ಸ್ ರೆಸ್ಪಾನ್ಸಿಬಿಲಿಟಿ ಈಸ್ ಟು ರನ್ ಟು ಇಟ್, ಫ್ಲೀ ಟು ದಟ್ ಫ್ಲೀ ಅಂತೀರ ರೆಫ್ಯೂಜ್. ಅದರ್ವೈಸ್ ಯು ಗೋಯಿಂಗ್ ಟು ಹ್ಯಾವ್. ಸೊ ದೇರ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ ದಟ್ ಇಸ್ ಅಟ್ಯಾಚ್. ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ದೇವರು ಏನ್ ಮಾಡಿದ್ದಾರೆ? ಅಟ್ಯಾಚ್ ಮಾಡಿದ್ದಾರೆ. ಆದುದರಿಂದ ನಮ್ಮ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಇಸ್ರೇಲ್ನ ಒಂದು ಯಾವಾಗ್ಲೂ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡು ನಾವು ಮಾತಾಡ್ತೀವಿ. ಅದಕ್ಕೋಸ್ಕರ, ಯಾಕಂದ್ರೆ ನಮಗೆ ಅದು ಬುದ್ಧಿಪಾಠವಾಗಿದೆ. ಒನ್ ಆಫ್ ದಿ ಗ್ರೇಟೆಸ್ಟ್ ಟ್ರಬಲ್ ಇಸ್ರೇಲ್ ಫೇಸ್ಡ್ ಇನ್ ದೇರ್ ಹಿಸ್ಟರಿ ಈಸ್ ಡ್ಯೂರಿಂಗ್ 701 BC. ನಮಗೆಲ್ಲ ಗೊತ್ತಿರೋದು ವಿಚಾರ, ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. 701 BCಲಿ ಏನಾಯ್ತು ಅಂದ್ರೆ, ಸೆನೆಕೆರೆಬು ಏನಾಗುತ್ತೆ ಅಂದ್ರೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ್ಬಿಡ್ತಾರೆ. ದಟ್ ಇಸ್ ಸೌದರ್ನ್, ಇದು ನಾರ್ತ್ ಅಲ್ಲ, ಸೌತ್ ಅಲ್ಲಿ ಬರ್ಬೇಕಾದ್ರೆ ಬೆಂಜಮಿನ್ ಜುಡಾ ಆತನು ಅಟ್ಯಾಕ್ ಮಾಡ್ಕೊಂಡ್ ಬಂದಾಗ 1,85,000 ಜನರನ್ನ ಏನ್ ಮಾಡ್ತಾನೆ? ಒಂದು ಸೈನ್ಯವಾಗಿ ಬಂದು ಆತನ ಏನ್ ಮಾಡ್ತಾನೆ ಅಂದ್ರೆ, ಯೂದಾ ಕುಲದ ಎಲ್ಲಾ ವಿಲೇಜ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಬಂದ. ಯೂದಾ ಕುಲದ ಕ್ಯಾಪ್ಚರ್ ಎಲ್ಲ ಮಾಡ್ಕೊಂಡ್ ಬಂದಾಗ ದ ಸಿಟಿ ಇಸ್ ಲೆಫ್ಟ್. ಯಾವುದು? ಸಿಟಿ ಆಫ್ ಜೆರೂಸಲೇಮ್ ವಾಸ್ ಲೆಫ್ಟ್. ಅದ್ರಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ಅದು ಯಾರ ರಾಜ? ಈಸ್ ಎಜೆಕಿಯಾ, ದೇವರ ಒಂದು
ಭಕ್ತಿಯಿಂದ ನಡೆದವನು, ದೇವರಲ್ಲಿ ನಂಬಿಕೆ ಇಟ್ಟವನು, ಭಕ್ತಿಯಿಂದ ಇಟ್ಟವನು ಯಾರಾಗಿದ್ದಾರೆ? ಎಜೆಕಿಯ ಇದ್ದಾರೆ. ಅವರ ಮಧ್ಯದಲ್ಲಿ ಪ್ರವಾದಿ ಯಾರು? ಯೆಶಾಯ ಇದ್ದಾರೆ. ಅಲ್ವರ? ನಮ್ಗೆಲ್ಲ ಗೊತ್ತಿದೆ. ಅದಕ್ಕೆ ನಾನು ಯಾವುದು ಓದ್ಸಕ್ ಹೋಗಲ್ಲ, ಯಾಕಂದ್ರೆ ರಿಪೀಟ್ ಆಗುತ್ತೆ. ಹೀಗಿರುವಂತ ಸಂದರ್ಭದಲ್ಲಿ ಅವನು ಎಷ್ಟು ಆರೋಗ್ಯನ್ಸ್ ಆಗಿತ್ತು ಅಂತ ಹೇಳ್ಬೇಕಂದ್ರೆ, ಸೆನೆಕೆರೆಬು ಅವನು ಏನಂದ್ರೆ, ಈಸ್ ಆಫ್ಟರ್ ಆಲ್ ಚಿಕ್ಕ ಸಿಟಿ. ನಾನು ಎಂತೆಂತ ದೊಡ್ಡ ದೊಡ್ಡ ಕೊಟ್ಟಲುಗಳನ್ನೆಲ್ಲ ಹೊಡ್ಕೊ ನಾನು ಬಂದ್ಬಿಟ್ಟೆ, ಇದು ಯಾವ ಸಿಟಿ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾರೆ ಅಂದ್ರೆ, ಅವನು ಏನಾಗ್ತೈತೆ, ಲಾಕೇಶ್ ಇದ್ಬಿಡ್ತಾನೆ. ಲಾಕೇಶ್ ನಲ್ಲಿ ಇರುವಂತ ಇದ್ಬಿಟ್ಟು ಇನ್ನಪ್ಪ ಸಣ್ಣ ಕೆರೆ ಬಂತ ಸಣ್ಣ ಬಟ್ ಏನಪ್ಪ ಅವ್ರ ಹೆಸರು ಸೆನಬೆಲೆಟ್. ಸಾರಿ, ಅದು ಯಾಕೋ ಸನ್ ಬೆಲೆಟ್ನ ಸನ್ ಬೆಲೆಟ್ನ ಕಳಿಸ್ತಾರೆ. ಅವನು ಈಸ್ ಅನ್ ಅಸಿಸ್ಟೆಂಟ್. ಕಳ್ಬಿಟ್ಟು ನೀವು ಹೋಗಿ ಥ್ರೆಟನ್ ಮಾಡಯ್ಯ ಅವ್ರಿಗೆ ಬಾಗಿನ ತೆಗಿಕೆ, ಯಾಕಂದ್ರೆ ನಮ್ಮ ರಾಜ ಅಲ್ಲೇ ಇದ್ದಾನೆ. ಅದಕ್ಕೋಸ್ಕರ ಏನ್ ಮಾಡ್ಬಿಟ್ಟು ಜನರೆಲ್ಲ ಏನ್ ಮಾಡ್ತೇವೆ, ಒಂದು ದೇರ್ ವಾಸ್ ಎನ್ ಅಟ್ಯಾಕ್ ಯಾವ ರೀತಿ ಆಗ್ತಿತ್ತು ಅಂತ ಹೇಳ್ಬೇಕಂದ್ರೆ, ಅವ್ರು ಏನು ಮಾಡ್ತಿರ್ಲಿಲ್ಲ. ಸುಮ್ಮನೆ ಒಂದು ಮುತ್ತಿಗೆ ಹಾಕ್ಬಿಡೋದು. ಮುತ್ತಿಗೆ ಹಾಕ್ಬಿಟ್ಟು ತಿಂಗಳಾನ್ಗಟ್ಟೆ ಇದ್ಬಿಡೋದು. 1 month, 2 months, 3 months, 4 months ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಹಾಗೆ ಅವ್ರು ಅಟ್ಯಾಕ್ ಮಾಡಿದಾಗ ನಿಮ್ಮ ಒಂದು ಊರಲ್ಲಿ ನೀರು, ಊಟ, ಹೊಟ್ಟೆ ಎಲ್ಲ ಖಾಲಿ ಆದ ತಕ್ಷಣ ನೀವೇನ್ ಮಾಡ್ತೀರಾ? ಬಾಗಿಲು ತೆಗಿತೀರಾ, ನೀವು ಹೊರಡೆ ಬಂದೇ ಬರ್ತೀರಾ, ನಾವು ಹೊರಡೆ ಬರ್ತೀವಿ. ಯಾಕಂದ್ರೆ ಯಾಕೆ ಸುಮ್ಮನೆ ತೊಂದರೆ ತಗೊಳ್ಳೋದು ಅಂತ ಈ ರೀತಿ ಕ್ಯಾಂಪೇನ್ ಮಾಡ್ಬೇಕು ಅಂತ ಸೆನೆಕೆರೆ ಬಿಡ್ತಾನೆ. ಹೀಗಿರುವಂತ ಸಂದರ್ಭದಲ್ಲಿ ಅವನು ಲಾಕೀಶ್ಗಿಂದ ಕಳಿಸ್ತಾರೆ ಅವನ್ನ, ಸನ್ಬೆಲೆಟ್ನ. ಓಕೆ, ಅವನ್ನ ಕಳಿಸ್ಬಿಟ್ಟು ಏನ್ ಮಾಡ್ತಾರೆ, ಇವರೆಲ್ಲ ಏನ್ ಮಾಡ್ತಾರೆ, ಕೋಟೆ ಮೇಲೆ ಕುತ್ಕೊಂಡು ನೋಡ್ತಾ ಇದಾರೆ ಏನಾಗ್ತದೆ ಅಂತ. ನೋಡಿದ್ರೆ ಸುತ್ತಲೂ ಸೈನ್ಯ 1,85,000 ಜನ ಬಂದ್ಬಿಟ್ಟಿದ್ದಾರೆ. ಈಗ ಬರುವಂತ ಸಮಯದಲ್ಲಿ ಅವನು ಎಂತ ಒಂದು ಮಾತುಗಳು ಹೇಳ್ತಾರೆ ಅಂದ್ರೆ, ಎಷ್ಟು ದೇವರ ನಾಮವನ್ನ ಏಳಿಸ್ಬಿಡ್ತಾನೆ. ಹಿಂದೆ ನಮ್ಮ ರಾಜನ ಮುಂದೆ ಯಾವ ದೇವರು ನಿಂತ್ಕೊಳಕ್ ಆಗ್ಲಿಲ್ಲ. ಆ ರಾಜ ಏನ್ ಮಾಡಿದ್ದಾನೆ ಅಂತ ಹೇಳ್ಬೇಕಂದ್ರೆ, ಎಲ್ಲಾರನ್ನು ಬುಲ್ಡೋಸರ್ ತರ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಈಗ ನೀನ್ ಎಜೆಕಿಯಾ ಒಬ್ಬ ನಂಬ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಈ ಸೇಯಿಂಗ್ ಅವರ್ ಜೆಹೋವಾ ಗಾಡ್ ವಿಲ್ ಗೋಯಿಂಗ್ ಟು ಪ್ರೊಟೆಕ್ಟ್. ನಿಂದೆ ಯಾರು ನಿಂದೆ ಮಾಡ್ಬಿಡ್ತಾರೆ? ಯೆಹೋವನ ನಾಮಕ್ಕೆ ನಿಂದೆ ಮಾಡ್ಬಿಡ್ತಾರೆ. ಇದು ಕೇಳಿದಾಗ ಏನಾಗ್ಬಿಡ್ತೆ ಅಂತ ಹೇಳ್ಬೇಕಂದ್ರೆ, ಓ ಎಜೆಕಿಯ ನಿನ್ಗೆ ಬಹಳ ದುಃಖ ಆಗ್ಬಿಡ್ತದೆ. ದುಃಖ ಆದ ತಕ್ಷಣ ಅವನ್ ಏನ್ ಮಾಡ್ತಾನೆ ಅಂದ್ರೆ, ಏನು ಮಾಡಕ್ ಹೋಗ ಒಂದು ಥ್ರೆಟಿಂಗ್ ಲೆಟರ್ ಕೊಟ್ಬಿಡ್ತಾನೆ. ನಾನು ಓದ್ಸಲ್ಲ, ನಾನು ದಯವಿಟ್ಟು ನೀವು ಬೇಕಾದ್ರೆ ಬರ್ಕೊಳ್ಳಿ. ಬೇಕಾದ್ರೆ ಎಜೆಕಿಯ ಎಲ್ಲಪ್ಪ, ಇದು 1 ನಿಮಿಷ. ಐಸಾಯ 30, ಓಕೆ ಬಾ, ಸೆಕೆಂಡ್ ಕಿಂಗು ಓದ್ಕೊಳ್ಬಹುದು. ಅಥವಾ ಎಜೆಕಿಯಲ್ ಐಸಾಯ 36:1, 36, 34, 37ನೇ ವಚನ, ಅದ್ರಲ್ಲಿ ನೀವು ಓದ್ಕೊಂಡ್ಬಿಟ್ಟು ನಾವು ಹೇಳಿದಿಲ್ಲ, ಅಲ್ಲಿ ಬರ್ತದೆ. ಈಗಿರ್ಬೇಕಂದ್ರೆ ಅವನು ಆ ಥ್ರೆಟ್ಟಿಂಗ್ ಲೆಟರ್ ತಗೊಂಡು ಬಂದ್ಬಿಟ್ಟು ಏನ್ ಮಾಡ್ತೇನೆ ಅಂತ ಹೇಳ್ಬೇಕಂದ್ರೆ, ನೋಡಿದ ತಕ್ಷಣ ಅವನು ಡಾಕ್ಟರ್ ಇವನ್ಗೆ ಗಾಬರಿ ಆಗ್ಬಿಡ್ತದೆ ಎಜೆಕಿಯನ್. ಏನಪ್ಪಾ ಇದು, ಇಂಥ ಒಂದು ಥ್ರೆಟ್ಟಿಂಗ್ ಲೆಟರ್, ದೇವ್ರ ನಿಂದೆ ಮಾಡ್ತಾ ಇದ್ದಾನಲ್ಲ ಇವನು ಅಂತ ಹೇಳಿ ಆತನಿಗೆ ಎದೆ ಹೊಡೆದಂಗ ಆಗ್ಬಿಟ್ಟು ಅವನ್ ಏನ್ ಮಾಡ್ತಾನೆ, ಬಟ್ಟೆ ಬರಿ ಎಲ್ಲ ಬಿಚ್ಬಿಟ್ಟು ಬೂದಿ ಮೇಲೆ ಕೂತ್ಕೊಂಡು ದೇವರ ಒಂದು ಸನ್ನಿಧಿಗೆ ಹೋಗ್ಬಿಡ್ತಾನೆ. ದೇವರ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಆತನು ಮೊರೆ ಇಟ್ಟು ಈ ಲೆಟರ್ನ ತಗೊಂಡೋಗ್ಬಿಟ್ರು, ದೇವರೇ ನೋಡಪ್ಪ ಅಂತ ಬಲಿಷ್ಠನು ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಿದ್ದಾನೆ. ಹೆಚ್ಚಾಗಿ ನಿನ್ ನಾಮನ ತಿರಸ್ಕಾರ ಮಾಡ್ತಿದ್ದಾನೆ. ದೇವ್ರೇ ನಮ್ಮನ್ನ ಕಾಪಾಡು ಅಂತ ಏನ್ ಮಾಡ್ತಾನೆ ಅಂದ್ರೆ, ಪ್ರಾಸ್ಟೇಟ್ ಸರೆಂಡರ್, ಟೋಟಲಿ ಸರೆಂಡರ್ಸಿ ದೇವ್ರ ಹತ್ರ. ಅವರು ದೇವರಿಂದ ಕೇಳ್ತಾರೆ. ಅವಾಗ ಏನ್ ಮಾಡ್ತಾರೆ, ಯೆಶಾಯನ ಕರೆಸ್ತಾರೆ. ಯೆಶಾಯ ವಾಸ್ ಎ ಪ್ರಾಫಿಟ್ ದೇರ್. ಹೋಗಿ ನನ್ನ ಅರಸನ್ಗೆ ಹೇಳು, ಎಜೆಕಿಯನ್ಗೆ, ಯಾಕಂದ್ರೆ ಅವನು ರಿಯಲಿ ಬಹಳ ಒಳ್ಳೆಯವನು, ಅವನ ಪ್ರಾರ್ಥನೆ ನಾನು ಕೇಳಿದ್ದೇನೆ. ಸೆನೆಕೆರೆಬನು ಯಾವ ಕಾರಣಕ್ಕೂ ನಿಮ್ಮ ಪಟ್ಟಣಕ್ಕೆ ಬರಲ್ಲ, ಅವನು ಬಂದ ದಾರಿಲೇ ವಾಪಸ್ ಹೋಗ್ತಾನೆ, ಟೇಕ್ ಇಟ್ ಫ್ರಮ್ ಮೀ ಅಂತ ಹೇಳ್ಬಿಟ್ಟು ಯೆಶಾಯ ಹೊರಟೋಗ್ತಾರೆ. ನೋಡಿ, ಆ ರಾತ್ರಿ ದೇವರು ಒಂದು ದೊಡ್ಡ ಕಾರ್ಯ ಮಾಡ್ತಾರೆ. ಅದೇನಂತ ಹೇಳ್ಬೇಕಂದ್ರೆ, ಆತನು ತನ್ನ ದೂತರನ್ನ ಕಳಿಸಿ 1,85,000 ಜನರನ್ನ ಹತಿಸಿಬಿಡ್ತಾರೆ. ಬೆಳಿಗ್ಗೆ ಇಸ್ರೇಲ್ರು ನೋಡ್ತಾರೆ, ಸುತ್ತಲೂ ಯಾರು ಎದ್ದು ನಿಂತ್ಕೊಂಡಿದ್ರು, ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಹೌ
ಗಾಡ್ ಇಸ್ ಪ್ರೊಟೆಕ್ಟೆಡ್ ಸಿಟಿ. ಅದರ್ವೈಸ್ ಏನಾಗ್ತಿತ್ತು ಅಂದ್ರೆ, ಕ್ಯಾಂಪೇನ್ ಮಾಡಿರೋರು ಅದು ಸಾಕಾಗಿದೆ ಅಂದ್ರೆ, ದಿ ಸಿಟಿ ಮೋರ್ ಗೇಟ್ಸ್ ಯು ಹ್ಯಾವ್ ದ ಮೋರ್ ಕಾಂಪ್ಲಿಕೇಶನ್. ಯಾವುದೇ ಸಿಟಿ ಆದ್ರೂ ಒಂದು ಗೇಟ್ ಇರ್ತದೆ, ಎರಡು ಗೇಟ್ ಇರ್ತದೆ. Gates are always the weak point. For any city, if you have more gates, more point, more trouble. That is sure. ಅದಕ್ಕೆ ಒಂದೇ ಒಂದು ಗೇಟ್ ಇಟ್ಕೊಂಡಿರೋದು. ಆ ಗೇಟ್ಗಳನ್ನ ಹಾಕೊಂಡು ಭದ್ರವಾಗಿರೋ ಯಾರು ಅದಕ್ಕೆ ಬಿಡ್ತಿರ್ಲಿಲ್ಲ. ಅದನ್ನ ತಗೊಂಡೋಗಿ ಬಂದ್ಬಿಟ್ಟು ಹೊಡೆದು ಬಾಗಿಲು ಓಪನ್ ಮಾಡ್ಬಿಡೋರು. ಇವ್ರು ಏನ್ ಮಾಡೋರು, ಮೇಲಿಂದ ಕಲ್ಲುಗಳನ್ನ ಎತ್ತಾಕ್ಬಿಟ್ಟು ಏನ್ ಮಾಡ್ಬಿಡೋರು ಅಂದ್ರೆ ಅವ್ರನ್ನ ಸಾಯಿಸೋರು. ಇದುವರೆಗೂ ಅವ್ನು ವೇಟ್ ಮಾಡ್ಲಿಲ್ಲ. ಇದು ವೆಯ್ಟೆಡ್. ನಾಳೆ ಅವರು ಇವತ್ತಲ್ಲ ನಾಳೆ ಏನ್ ಮಾಡ್ತಾರೆ ಅಂತ ಹೇಳ್ದ ಅಂದ್ರೆ, ಅವನ್ ಬಾಗಿಲನ್ನ ಓಪನ್ ಮಾಡ್ತಾನೆ, ನಾವು ಒಳಗೆ ಹೋಗ್ಬೋದು ಅಂತ ಆರಾಮಾಗಿರ್ತಾರೆ. ಓವರ್ ನೈಟ್ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ತನ್ನ ಶಕ್ತಿಯನ್ನ ತೋರಿಸ್ಬಿಡ್ತಾರೆ. ತನ್ನ ಶಕ್ತಿಯನ್ನ ತೋರಿಸಿ ಒಬ್ಬ ದೂತನ್ನ ಕಳಿಸಿ 1,85,000 ಜನರ ಸಂಹಾರ ಮಾಡ್ಬಿಡ್ತಾರೆ. ಇಸ್ರೇಲ್ರು ಒಳಗಡೆ ಬಂದು ನೋಡ್ತಾರೆ, ಎಲ್ಲ ಹೇಳ್ತಾರೆ ಏನು ಅಂತ ನೋಡುವಾಗ, that's how God has protected his people when there was a great trouble. That is in the history. ಯಾಕಂದ್ರೆ ಸೈನಿಕರು ಬಂದು ಹೋಗಿದ್ದು, ಇಟ್ ವಾಸ್ ಅ ಗ್ರೇಟ್ ಟೈಮ್ ಆಫ್ ಟ್ರಬಲ್. ಆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಆದ್ದರಿಂದ ಆ ಟ್ರಬಲ್ ಅಲ್ಲಿ ದೇವರು ಯಾವ ರೀತಿ ತನ್ನ ಜನರನ್ನ, ತನ್ನ ಸಿಟಿಯನ್ನ ಪ್ರೊಟೆಕ್ಟ್ ಮಾಡಿದ್ರು ಅಂತ ಹೇಳ್ಬೇಕಂದ್ರೆ, ಬಂದಂತ 1,85,000 ದೇ ಆರ್ ಫುಲ್ಲಿ ಎಕ್ವಿಪ್ಡ್, ಮರ್ಸಿಲೆಸ್. ಅಸಿರಿಯನ್ಸ್ ಅಂತ ಹೇಳ್ಬೇಕಂದ್ರೆ ದೇ ಆರ್ ವೆರಿ ಮರ್ಸಿಲೆಸ್, ಕ್ರೂಯಲ್ಟಿ ಅನ್ನೋದೇ ಅವ್ರ ಅದರ್ ಫೇಸ್. ಅವ್ರು ಒಂದು ಸಿಟಿನ ಪಾಸ್ ಆದ್ರು ಅಂದ್ರೆ ಇಟ್ ವಿಲ್ ಫುಲ್ ಆಫ್ ಬ್ಲಡ್. ಅವ್ರಿಗೆ ಕರುಣೆ ಅಂತಾನೆ ಇಲ್ಲ. ಓ ನಿನವೆ ದ ಸಿಟಿ ಆಫ್ ಬ್ಲಡಿ ಸಿಟಿ ಅಂತ ಹೇಳ್ತಾರೆ. ನಿನವೆ ದ ಕ್ಯಾಪಿಟಲ್ ಆಫ್ ಅಸಿರಿಯಾ. ಅಸಿರಿಯನ್ಸ್ ಅಂದ್ರೆ ದೇ ಆರ್ ಸೋ ರೆಚೆಡ್ ಅಂತ ಹೇಳ್ಬೇಕಂದ್ರೆ, ಕ್ರೂಯಲ್ ಅಂದ್ರೆ ದೇ ವಿಲ್ ನಾಟ್ ಸ್ಪೇರ್ ಎನಿಬಡಿ, ಕಿಲ್ ಅಷ್ಟೇ. ಅಂತ ಒಂದು ಅಟ್ಯಾಕ್ ಆಯ್ತು. ಅಟ್ಯಾಕ್ ಆದ ತಕ್ಷಣ ನೋಡ್ಬೇಕಂದ್ರೆ ದೇವರು ತನ್ನ ಮಕ್ಕಳು when they are helpless, when they have surrendered, when they run to him, God has been the refuge to save. ಅದಕ್ಕೋಸ್ಕರ ದಿಸ್ ಹೌ ದೇವರು ಇಸ್ರೇಲರ್ನ ತನ್ನ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಿದ್ರು. ಆದ್ರೆ ಅದೇ ರೀತಿ ನೋಡ್ಬೇಕಂದ್ರೆ ಕೆಲವು ಎಕ್ಸಾಂಪಲ್ಸ್ಗಳಿವೆ. ಯಾಕಂದ್ರೆ ಒಂದು ಲೇಟ್ ಆದ್ರೂ ಪರವಾಗಿಲ್ಲ, ಒಂದ್ರಲ್ಲೇ ಮುಗಿಸ್ಬಿಡ್ತೀನಿ ಬೇಕಾದ್ರೆ, ಆಮೇಲೆ ನೋಡ್ಕೊಳ್ಳಿ. ಏನಾಗುತ್ತೆ ಅಂದ್ರೆ ಇನ್ನೊಂದು ದೇವರ ಕಾರ್ಯ ನಮ್ಗೆ ಅರ್ಥನೇ ಆಗಲ್ಲ. ದೇವರು ತನ್ನ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಿದಾರಂತೆ. ನಿಮ್ಗೆಲ್ಲ ಗೊತ್ತಿರ್ಬೇಕು ಅದು ಎಕ್ಸಾಂಪಲ್ ಯಾವ ರೀತಿ ಅಂತ ಹೇಳ್ದ ಅಂದ್ರೆ, ಯು ಕೆನಾಟ್ ಇಮ್ಯಾಜಿನ್. ಯಾಕಂದ್ರೆ ಇಸ್ ಇಟ್ ಅ ಪ್ರೊಟೆಕ್ಷನ್. ಅದೇ ರೀತಿ ಹಿಸ್ಟರೀಸ್ ಹೇಳ್ತಾರೆ ಏನಂತ ಹೇಳ್ಬೇಕಂದ್ರೆ, ದಾವೀದನಿಗೂ ಸಿಮಿಲರ್ ಎಕ್ಸ್ಪೀರಿಯನ್ಸ್ ಹಿ ಹ್ಯಾಡ್ ಅಂಡರ್ವೆಂಟ್. ಏನಂದ್ರೆ, ಯಾವಾಗ ಸೌಲನು ದಾವೀದನ ಹಿಂದೆ ಬಿದ್ದಾಗ ಆತನ ಏನ್ ಮಾಡ್ತಾನೆ, ಯೂದ ಒಂದು ಡೆಸರ್ಟ್ ಅಲ್ಲಿ ಓಡೋಗ್ತಿರುವಂತ ಸಂದರ್ಭದಲ್ಲಿ ಆತನು ಅನೇಕ ಸಾರಿ ಏನಾಗ್ತಾನೆ ಅಂತ ಹೇಳ್ಬೇಕಂದ್ರೆ, ಗವಿಗಳಲ್ಲಿ ಕುತ್ಕೊಂಡ್ಬಿಟ್ಟು ಕೇವ್ ಅಲ್ಲಿ ಓಡೋಗ್ಬಿಡ್ತಾನೆ. ವೆಹಿಕಲ್ ಕೂತ್ಕೊಂಡು ಅದಕ್ಕೆ ಫ್ರಂಟ್ ಇಂದ ಎಂಟರ್ ಆಗ್ತಿರ್ತಾನೆ, ಬ್ಯಾಕ್ ಇಂದ ಓಡೋಗ್ತಾ ಇರ್ತಾರೆ. ಈಗ ಬಂದು ಎಸ್ಕೇಪ್ ಆಗ್ತಿರ್ತಾರೆ. ಅವನೊಂದು 1,000 ಜನ, 5,000 3,000 ಜನ ಅಂತ ಇಟ್ಕೊಳ್ಳಿ. ಪಾಪ ಈ ಅಪ್ಪನ ಹತ್ರ 300 ಜನ ಇದ್ದಾರೆ. ಈಗ 300 ಜನನೂ ಕೂಡ ನೋಡ್ಬೇಕಂದ್ರೆ ಇವ್ರ ಹಿಂದೆ ಹೋಗ್ತಿರ್ಬೇಕಂದ್ರೆ ಅವನು ಚೇಸ್ ಮಾಡ್ತಾ ಇರ್ತಾರೆ. ಸಿಮಿಲರ್ ಎಕ್ಸ್ಪೀರಿಯನ್ಸ್ ದಾವೀದನಿಗೂ ಆಗಿತ್ತು ಅಂತ ಅವ್ರ ಟ್ರೆಡಿಷನ್ ಹೇಳ್ತದೆ. ಆದ್ರೆ ದೇರ್ ಇಸ್ ನೋ ರೈಟಿಂಗ್ಸ್, ಅದಕ್ಕೆ ನಾನು ಹೇಳಲಿಕ್ಕಾಗಲ್ಲ. ಬಟ್ ದೇರ್ ವಾಸ್ ಆನ್ ದ ಹಿಸ್ಟರಿ, ಇಟ್ ಇಸ್ ರಿಟನ್. ದೇವರು ನನ್ನ ಮಕ್ಕಳನ್ನ ಬಿಲೀವರ್ಸ್ನ ಯಾವ ರೀತಿ ಕಾಪಾಡಿದ್ರು. ಬಿಲ್ಟ್ ಎ ಸ್ಟ್ರಾಂಗ್ ಟವರ್. ಬಂದಂತ ಒಂದು ಆಪತ್ತಿನಿಂದ ದೇವ್ರು ಏನ್ ಮಾಡಿದ್ರು, ತನ್ನ ಮಗನ ಕಾಪಾಡ್ಬಿಟ್ರು. ಹೇಗೆ ಅಂದ್ರೆ ಇಟ್ ಲುಕ್ಸ್ ವೆರಿ ಸಿಲ್ಲಿ, ಬಟ್ ಸ್ಟಿಲ್ ಇಟ್ ಇಸ್ ರಿಯಲ್. ಏನಾಯ್ತು ಅಂದ್ರೆ, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಏನಾಗಿತ್ತು ಅಂತ ಹೇಳ್ಬೇಕಂದ್ರೆ, ಈ ಅಮೆರಿಕನ್ಸ್ US ಅವ್ರು ಏನ್ ಮಾಡಿದ್ರು ಅಂದ್ರೆ, ದೇ ಅಟ್ಯಾಕ್ ಜಪಾನ್ಗೆ ಹೋದ ತಕ್ಷಣ ಮೆರಿನರ್ಸ್ ಅಂತ ಇರ್ತಾರೆ, ಈ ನಮ್ಮ ಕಮಾಂಡೋಗಳು ಅಂತ ಹೇಳಿರ್ತಾರೆ, ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ಗಳು ಅಂತ ಹೇಳ್ತಾರೆ. ಅವರು ದೇ ಕ್ಯಾನ್ ಸರ್ವೈವ್ 15 days ವಿತೌಟ್ ಫುಡ್. ಅಷ್ಟು ಒಂದು ರೀತಿಯ
ಸಿಕ್ಕಾಪಟ್ಟೆ ಅವ್ರಿಗೆ ಟ್ರೈನಿಂಗ್ ಮಾಡಿರ್ತಾರೆ. ಎಂಡ್ಯೂರೆನ್ಸ್ ಅನ್ನೋದು ಅವ್ರ ಲೆವೆಲ್ ಆಫ್ ಎಂಡ್ಯೂರೆನ್ಸ್ ನಮ್ಗೆ ಗೊತ್ತೇ ಆಗಲ್ಲ. ದೇ ಕೆನ್ ರನ್ ಫಾರ್ ದ ಮೈಲ್ಸ್. ದೇ ಹೈಡ್ ವಿತ್ ಇನ್ ಎ ಕೇವ್ ಫಾರ್ ನಂಬರ್ ಆಫ್ ಡೇಸ್. ಈಗ ಒಬ್ಬ ಮೆರಿನರ್ ಏನಾಗಿತ್ತು ಅಂತ ಮೆರಿನರ್ ಅಂತ ಹೇಳ್ತಾರೆ. ಅವ್ರು ಏನಾಯ್ತು ಅಂತ ಹೇಳ್ಬೇಕಂದ್ರೆ, ಈಗ ಜಪಾನ್ ಅಲ್ಲಿ ಅದು ಹಿಲ್ಲಿ ರೀಜನ್ ಅಲ್ಲಿ ಏನಾಗ್ಬಿಡ್ತಾನೆ, ಇವನೊಬ್ಬ ಸಿಗಾಕೊಂಡ್ಬಿಡ್ತಾನೆ. ಈಗ ಒಬ್ಬ ಸಿಗಾಕೊಂಡ ತಕ್ಷಣ ಇವರು ಜಪಾನೀಸ್ ಗೊತ್ತಲ್ಲ, ಅವರು ದೇ ಆರ್ ಆಲ್ ವೆರಿ ಕುಳ್ರಾದ್ರೂ ಕೂಡ ಬಹಳ ಪವರ್ಫುಲ್, ಸಿಕ್ಕಾಪಟ್ಟೆ ಅಗ್ರೆಸಿವ್ ಅವರು. ಆಯ್ತರ ಎಲ್ಲ ಅಗ್ರೆಸಿವ್ ಆಗಿ ಏನು ಫಾಲೋ ಮಾಡ್ಕೊಂಡು ಬಂದ್ಬಿಡ್ತಾರೆ. ಇವ್ರು ಒಂದೇ ಸರಿ ರನ್ 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 ರನ್. ಇಲ್ಲೇ ಹೋದ್ರೆ ಬಿ ಶಾರ್ಟ್. ಸೊ ಅವ್ನು ಓಡ್ತಾನೆ, ಎಲ್ಲೂ ಜಾಗ ಸಿಗಲ್ಲ, ಹಿಂದೆ ನೀರು ಬಂದ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾನೆ ಅಂತ ಹೇಳ್ಬೇಕಂದ್ರೆ, ಓಡಿ ಜಂಪ್ ಮಾಡಿ ಒಂದ್ ಕೇವಲ್ ಕುತ್ಕೊಂಡ್ಬಿಡ್ತಾನೆ. ಒಂದ್ ಕೇವಲ್ ಎಂಟ್ರಿ ಆಗ್ಬಿಟ್ಟು ಒಳಗ್ ನೋಡ್ತಾನೆ, ಇಷ್ಟೇ ಜಾಗ. ಆಮೇಲೆ ತಪ್ಪಿಸ್ಕೊಳ್ಳೋಣ ಅಂತ ನೋಡಿದ ತಕ್ಷಣ ಹಿಂದೆ ಜಾಗನೇ ಇಲ್ಲ. ಇದೇನೇ ಹಿಂಗ್ ಸಿಗಾಕೊಂಡ್ಬಿಟ್ಟೆ ನಾನು, ದೇವ್ರೇನೋಪ್ಪ ಅಂತ ಹೇಳ್ಬಿಟ್ಟು ಅವ್ನು ಏನ್ ಮಾಡ್ಬಿಡ್ತಾನೆ ಅಂದ್ರೆ, ಅಲ್ಲಿ ಒಂಥರ ಚಿಟ್ಕೊಂಡಂಗ್ ಮಾಡ್ಬಿಟ್ಟು ಏನ್ ಓಪನ್ ಆಗಿದೆ ಅವಾಗ ಬಚ್ಚಿಟ್ಕೊಂಡು ಅವನ್ ಏನ್ ಮಾಡ್ತಾನೆ, ದೇವ್ರೇ ಸಿಗಾಕೊಂಡಿದ್ದೀನಿ ನಾನು, ಈಗ ನನ್ನ ಇನ್ನೇನು ಕಾಪಾಡ್ಬೇಕಪ್ಪ, ಯಾಕಂದ್ರೆ ನಾನು ನಿನ್ನ ಭಕ್ತ, ನಿನ್ನ ಬಿಟ್ಟಿದ್ದೀನಿ, ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಕಷ್ಟ ಅಂದ್ರೆ ಗ್ಯಾರಂಟಿ ನನ್ನ ಕಿಲಿಂಗು, ಯಾಕಂದ್ರೆ ಎಸ್ಕೇಪೇ ಇಲ್ಲ. ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡ್ತಾರಲ್ಲ. ಅವಾಗ ಆತನ ಏನ್ ಮಾಡ್ದಂತೆ, ದೇವ್ರ ಮುಂದೆ ಪ್ರೇಯರ್ ಮಾಡ್ದಂತೆ, ದೇವ್ರೇ ನೀನ್ ಹಿಂದಿನ ಕಾಲದಲ್ಲಿ ಏಂಜಲ್ಸ್ನ ಕರ್ಕೊಂಬಂದೆ, ಅವ್ರೇನ್ ಮಾಡಿದ್ರು, ಕಲ್ಗಳನ್ನ ಹಾಕಿ ಇದ್ ಮಾಡಿದ್ರು, ಮುಚ್ಚಿದ್ರು, ಈಗ ನನ್ಗೆ ಮಾಡು, ಅದಾಕ್ ಮಾಡು, ಈಗ ಮಾಡು ಅಂತ ದೇವ್ರಿಗೆ ಪ್ರೇಯರ್ ಮಾಡ್ತಾ ಇದ್ದಾನೆ. ನೋಡಿ ದೇವ್ರು ಮಾಡಿದ ಕೆಲಸ. ಅದಕ್ಕೇನೆ ಒಂದು ವಾಕ್ಯ ಹೇಳ್ತದೆ, ರೋಮನ್ಸ್ 13 ಚಾಪ್ಟರ್, ರೋಮನ್ 11 ಚಾಪ್ಟರ್ ಅಂತ ಕಾಣಿಸುತ್ತೆ, 11 ಚಾಪ್ಟರ್ 33 ವರ್ಸ್, ರೋಮನ್ಸ್ 11:33, ರೋಮನ್ 11. ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧವಾಗಿದೆಯಂತೆ ದೇವ್ರ ಜ್ಞಾನ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಯು ಕೆನಾಟ್ ಪರಿಶೋಧನೆ ಮಾಡಕ್ಕಾಗತ್ತದ, ಆಗಲ್ಲ. ಯು ಆರ್ ಹೆಲ್ಪ್ಲೆಸ್. ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಸಚ್ ಎ ವೇ ಗಾಡ್ ವರ್ಕ್ಸ್. ಯು ಕೆನಾಟ್ ಅಂಡ್ ಯು ಕೆನಾಟ್ ಈವನ್ ಡ್ರೀಮ್ ಆಫ್. ಪರಿಶೋಧನೆಗೆ ಹೌ ಅನ್ಸರ್ಚಬಲ್ ಆರ್ ದೈ ವೇಸ್, ಅಗಮ್ಯ, ಅಷ್ಟು ಅಗಮ್ಯವಾಗಿದೆ. ಸಾಕ್ಬಿಡಿ. ಈಗಿರುವಂತಹ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರು ದೇವರನ್ನು ಕಾರ್ಯ ಮಾಡ್ಬಿಡ್ತಾರೆ. ಅವನು ಪಟ್ಕೊಂಡು ಗನ್ ಇಟ್ಕೊಂಡು ಎಲ್ಲ ಗನ್ನು ನೋಡ್ಬಿಟ್ರೆ ಎಲ್ಲ ಆಗ್ತಾರೆ. ಅವನು ಔಸ್ಕೊಂಡು ಕೂತಿರ್ಬೇಕಾದ್ರೆ ಅವನು ಬಾಗಲಲ್ಲಿ ನೋಡ್ತಾ ಇರ್ತಾನೆ, ದೇವ್ರೇ ಏಜರ್ ಕಳಿಸ್ತೀಯಾ ಅಂತ. ನೋಡ್ದೆ ಆ ಟೈಮ್ಗೆ ಏನ್ ಬಂತು ಗೊತ್ತರ, ನೋಡ್ರ ಸ್ಪೈಡರ್ ಬಂದ್ಬಿಡ್ತು. ಟಕ್ಕಂತ ಒಂದು ಸ್ಪೈಡರ್ ಬಂದು ಸುಮ್ನೆ ಸ್ಟಾರ್ಟೆಡ್ ಗೋಯಿಂಗ್ ಇಯರ್ ಅಂಡ್ ದೇರ್ ಇಯರ್, ಡಯಾಗ್ನಲ್ ಆಗಿ ಹೋಗಿ ಬಂದು ಆಗ್ಬಿಟ್ಟು ರೌಂಡ್ ನೋಡ್ಕೊಂಡು ಕುತ್ಕೊಂಡು ಹಾಕೋರ್ಬೇಕಂದ್ರೆ ಅವನು ನೋಡನಂತೆ, ದೇವ್ರೇ ನಾನೇನೋ ಒಂದು ಏಂಜಲ್ನ ಕಳಿಸಿ ನೀನು ಏನಾದ್ರು ಒಂದು ಗೋಡೆನ ಕಟ್ತೀಯ ಅಂತ ನಾನು ತಿಳ್ಕೊಂಡ ಅಂದ್ರೆ, ನೀನೇನಪ್ಪ ನೀನು ಒಂದು ಸ್ಪೈಡರ್ನ ಕಳಿಸ್ಬಿಟ್ಟು ಜೀವ ಇಷ್ಟೇ ಸಿಗೋದನ್ನ ಕಟ್ಕೊಂಡ್ಬಿಟ್ಟು ಇಲ್ಲಿ ಮುಂದೆ ಏನೋ ಮಾಡ್ತಾ ಇದೆಯಲ್ಲ ಇದು. he started cursing himself. ದೇವ್ರನ್ನ ಬ್ಲೇಮ್ ಮಾಡಕ್ ಹೋಗ್ಬಿಟ್ಟ. ಈಸ್ ನಾಟ್ ಬ್ಲೇಮ್ಡ್. ಏನಪ್ಪ ಈ ರೀತಿ ಮಾಡದ ನೀನು ನನ್ನ ಭಕ್ತನ ಅಂತ ಹೇಳಿದ ತಕ್ಷಣ ಅದು ಏನಾಯ್ತು ಅಂತ ಹೇಳ್ಬೇಕಂದ್ರೆ ಅಂತ ಬಂದ್ಬಿಟ್ರಂತೆ. ಯಾರು ಒಂದು ಗುಂಪು ಗನ್ಗಳನ್ನ ಇಟ್ಕೊಂಡು ಬಂದು ನೋಡಿದ್ದಾರೆ. ನೋಡಿದ ತಕ್ಷಣ ಇದು ಯಾವ್ದು ನಿಂತಾರೆ, ಕೇವಲ್ಲಿ ನೋಡಿದಾಗ ಅದು ಏನಾಗಿದೆ, ಸ್ಪೈಡರ್ ನೆಸ್ಟ್ ಇದೆ, ಸ್ಪೈಡರ್ ಮಧ್ಯದಲ್ಲಿ ಕೂತ್ಕೊಂಡಾಯ್ತು. ಈಗ ಏನಂತ ತಿಳ್ಕೊಳ್ತೀರಾ? ಯಾರೋ ಒಳಗೆ ಹೋಗಕ್ ಚಾನ್ಸೇ ಇಲ್ಲ. ದೇರ್ ಇಸ್ ನೋ ಚಾನ್ಸ್ ಅಟ್ ಆಲ್, ಬಿಕಾಸ್ ಸ್ಪೈಡರ್ ಇಸ್ ದೇರ್ ಇನ್ ದ ಸೆಂಟರ್. ಹೋಗಿದ್ರೆ ಯಾವನಾದ್ರು ಆ ಸ್ಪೈಡರ್ ಏನಾಗಿರೋದು, ಸ್ಪೈಡರ್ ನೆಸ್ಟ್ ಕಿತ್ತೋಗ್ಬಿಟ್ಟಿರೋದು, ಬಟ್ ಸ್ಪೈಡರ್ ಓಡೋಗಿರೋದು, ಬಟ್ ಸಿಲ್ಸ್ ಕೂತ್ಕೊಂಡಿದೆ ಸೆಂಟರ್ ನೋಡ್ತಾ ಕೂತೈತಲ್ಲ ಅಂತ ಹೇಳ್ಬಿಟ್ಟು ದೇ ಥಾಟ್ ಇವುಡ್ ಅವ್ರು ರಾನ್ ಸಂಬಡೆ ಅಂತ ಕಮ್ ಏನಾಗ ಹುಡ್ಕೊಂಡು ಹೋಗೋಣ ಅಂತ ದೇವ್ರ ಇವನ್ನೆಲ್ಲೂ ಹೋಗ್ಲಿಲ್ಲ, ಅಲ್ಲೇ ಕೂತ್ಕೊಂಡು. ದಿಸ್ ಹೌ ಗಾಡ್ ಸೇವ್ಡ್ ಹಿಸ್ ಪೀಪಲ್. ಯು ಕೆನಾಟ್ ಅಂಡರ್ಸ್ಟ್ಯಾಂಡ್. ಸಿಚುವೇಶನ್
ಬಂತು, ಚಕ್ಕಂತ ಬಂತು ನೋಡಿ. ಬಂದಾಗ ನಾವು ನೋಡುವಾಗ ಅವ್ನು ಪ್ರೇಯರ್ ಮಾಡ್ದ, ಇನ್ ಅನ್ನೋನ್ ವೇ ಇಟ್ ಕೆನಾಟ್ ಈವನ್ ಡ್ರೀಮ್ ಆಫ್. ಅದೇ ರೀತಿಯಾಗಿ ದೇವ್ರೇನ್ ಮಾಡ್ಬಿಟ್ರು ಅಂದ್ರೆ ಅವನ್ನ ಇದೇ ರೀತಿ ದಾವೀದನ್ನ ಅವನ ಸರಿ ಆಗಿದೆ ಅಂತ ಹೇಳಿದ್ರು. ನನ್ಗೇನಾಯ್ತು ಅಂದ್ರೆ ನಾನು ಹುಡುಕಿದೆ ಅದು ರೈಟಿಂಗ್ ಬರ್ದವ್ರನ್ನೇ ಇದು ಎಕ್ಸ್ಪೀರಿಯನ್ಸ್ ಮಾಡೋದು ಎಲ್ಲ ವೇರಲ್ ಡೇವಿಡ್ ಹ್ಯಾಸ್ ದ ಸಿಮಿಲರ್ ಎಕ್ಸ್ಪೀರಿಯನ್ಸ್ ವೆನ್ ಯು ವಾಸ್ ಫ್ಲೀಯಿಂಗ್ ಅಂತ ಹೇಳಿದ್ರು. ಅದಕ್ಕೆ ಎಕ್ಸ್ಪೀರಿಯನ್ಸ್ ಕೊಟೇಶನ್ ಬೇಕಲ್ವೇ? ಐ ಕೆನಾಟ್ ಸೇ ಅಲ್ವಾ, ಕಂತೆ ಹೇಳಲಿಕ್ಕೆ ಆಗಲ್ಲ. ಆದ್ರ ಇದು ಒಂದು ಸಾಲಿಡ್ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಸಿಕ್ತು. ಎಕ್ಸ್ಪೀರಿಯನ್ಸ್ ಆಫ್ ಎ ಮೆರಿನರ್, US ಮೆರಿನರ್ ಹ್ಯಾಪನ್ ಟು ಬಿ ದ ಬಿಲೀವರ್. ಅವ್ರಿಗೆ ದೇವ್ರು ಏನ್ ಮಾಡಿದ್ರು, ಕಾಪಾಡ್ಬಿಟ್ರು. ಅವಾಗ ಅವನು, ಯಾಕಂದ್ರೆ ನಾನು ಹೇಳ್ದನಲ್ಲ, ಅವರು ಮೆರಿನರ್ಸ್ ಬೇಕಾದ್ರೆ ಒಂದಲ್ಲ 10 ದಿನ ಬೇಕಾದ್ರೆ 1-2 ದಿನ ಊಟ ಅಂತ ಕುತ್ಕೊಂಡ್ರು. ಆಗ ಎಲ್ಲ ಆದ್ಮೇಲೆ ಹೊರಡೆ ಬಂದು ಆತನು ಮೊಣಕಾಲು ಹುಡ್ಕೊಂಡು ದೇವ್ರ ಹೇಳ್ತಾರಂದ್ರೆ, ದೇವ್ರೇ ನಾನ್ ನಿನ್ನ ಮಾರ್ಗನ ಅರ್ಥನೇ ಮಾಡ್ಕೊಳ್ಳಿ, ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ವೇಸ್, ಸಾರಿ ಗಾಡ್ ಅಂತ ಹೇಳಿ ಆತನು ದೇವ್ರನ್ನ ಪ್ರೇಯರ್ ಮಾಡ್ಕೊಂಡಂತೆ. ಇನ್ ದ ಸೆನ್ಸ್, ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ದೇವರು ಮಾಡುವ ಕಾರ್ಯಗಳು ನಮ್ಗೆ ಏನಾಗಿತ್ತು ಅಂದ್ರೆ, ವಾಟ್ ಯು ಎಕ್ಸ್ಪೆಕ್ಟ್ ಸಮ್ ಮಿರಾಕಲ್, ಇದು ಇಲ್ಲಿ ಓಪನ್ ಆಗ್ಬೇಕು, ಅಲ್ಲಿ. ಬಟ್ ದೇವ್ರು ಇನ್ನೊಂದ್ ಕಡೆ ಮಾಡ್ತಾ ಇರ್ತಾರೆ, ಅದು ನಮ್ಮ ಅಟೆನ್ಷನ್ಗೆ ಹೋಗಲ್ಲ. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಅಟ್ ಟೈಮ್ಸ್ ನಾವು ದೇವ್ರನ್ನ ಗ್ರಂಬಲ್ ಮಾಡ್ತೀವಿ. ಏನಪ್ಪಾ, ನಾವು ದೇವ್ರೇ, ನಾವು ನಿಮ್ಮ ಆಶ್ರಯಕ್ಕೆ ಬಂದ್ಬಿಟ್ಟಿದೀವಿ, ನಿಮ್ನ ನಂಬ್ಕೊಂಡು ನಾವು ಲೋಕ ಎಲ್ಲ ಬಿಟ್ಟು ಬಂದ್ಬಿಟ್ಟಿದೀವಿ, ಈ ತರ ಕಷ್ಟಗಳು ಆಗ್ತಾ ಇದೆಯಲ್ಲ, ಈ ತರ ಒಂದು ತೊಂದರೆಗಳು ಬರ್ತಾ ಇತ್ತಲ್ಲ, ಏನಪ್ಪಾ ನೀನು ಮಾಡ್ತೀಯ, ನಂಗೆ ದುಡ್ಡಿಲ್ಲ, ನಂಗೆ ದುಡ್ಡು ಕೊಡು, ದುಡ್ಡಿಲ್ಲ, ದುಡ್ಡು ಕೊಡು. ಯಾರಾದ್ರೂ ಬಂದ್ಬಿಟ್ಟು ಈ ದುಡ್ಡು ಕಾಸು ಇಲ್ದಾರ ಬಂದು ನಿಂತ್ಕೊಂಡ ಅಂದ್ರೆ ಬ್ಯಾಗ್ ಇಟ್ಕೊಂಡು, ಏನಪ್ಪ ಕಳಿಸ್ತಾ ಈ ಬ್ರದರ್ನ ಕಳಿಸ್ತಲ್ಲ, ಒಂದ್ ಪೈಸಕ್ಕೂ ಬೇರೆ ಅಷ್ಟಕ್ಕೆ ಆಗಿದೆ ಅಲ್ವಾ? ವಿ ಎಕ್ಸ್ಪೆಕ್ಟ್ ಸಮಥಿಂಗ್ ಫ್ರಮ್ ಸಮ್ ಬ್ರದರ್. ಅವಾಗ ಇನ್ನೊಂದೇನೋ ಆಗ್ಬಿಡುತ್ತೆ. ಅವಾಗ ನಾವು ಗ್ರಂಬಲ್, ಯಾರೋ ಬಂದ್ರು, ಏನೋ ಮಾಡಕ್ ಇವ್ರ ಕೈಲಿ ಏನಾಗುತ್ತೆ? ನೆವರ್. ಗಾಡ್ ಡಸ್ ಮಿರಾಕಲ್. ಅದಕ್ಕೋಸ್ಕರ ನಾವು ಹೇಳ್ತಾ ಇರ್ಬೇಕಂದ್ರೆ, ಗಾಡ್ ಡಸ್ ಮಿರಾಕಲ್. ಅದಕ್ಕೋಸ್ಕರ ವಾಟ್ ಈಸ್ ನೀಡ್ ಟು ಬಿ ಡನ್ ನೋಡ್ಬೇಕಂದ್ರೆ ಕೀರ್ತನೆಗಳು 62ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ದ ರೆಮಿಡಿ ಈಸ್ ದಿಸ್. 62 ಕೀರ್ತನೆ 62, ಇದು ನಮ್ಮ ಒಂದು ಬಿಲೀಫ್ ಆಗಿರ್ಬೇಕು. 62:1 ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರು. ನನ್ನ ಮನಸ್ಸು ದೇವರಲ್ಲಿಯೇ ನಂಬಿ ಏನಾಗ್ಬೇಕಾದ್ರೆ ಶಾಂತ, ನೋ ಡಿಸ್ಟರ್ಬ್, ಶಾಂತ. ಬಿ ಇಟ್ ಎನಿ ಕಂಡೀಷನ್, ಬಿ ಎನಿಥಿಂಗ್. ನೋಡಿ, ಬಹಳ ಈಸಿ ಅವೆಲ್ಲ ಹೇಳೋದಂದ್ರೆ. ನಾವು ವೆನ್ ವಿ ಗಾನ್ ಥ್ರೂ ಆ ಸಿಚುಯೇಷನ್ ಹೋದಾಗ ನಮ್ಗೆ ಏನಾಗುತ್ತೆ, ಎಲ್ಲ ಡಗ ಅಂತ ಹೋಗಿ ಅಳ್ಳಾಡೋಗ್ಬಿಡ್ತೀವಿ. ಆದ್ರೆ ಈ ಸೇಸ್ ಇನ್ ಸ್ಪಿರಿಟ್, ಡೋ ನಾಟ್ ಫಿಸಿಕಲಿ, ಇನ್ ಸ್ಪಿರಿಟ್, ಹೃದಯದಲ್ಲಿ ಏನ್ ಮಾಡುವ ಸ್ಟ್ರಾಂಗ್. ಓದು, ನನ್ನ ರಕ್ಷಣೆಯು ಆತನಿಂದಲೇ. ನನ್ನ ರಕ್ಷಣೆಯು ಎಲ್ಲಿಂದ? ಆತನಿಂದಲೇ. ಆತನಿಂದಲೇ. ಓದು. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು. ನಾನು ಕದಲಿದರೂ ಬೀಳೆನು. ನೋಡು, ಆದ್ರೂ ಕದಲ್ತೀನಿ ನಾನು. ಐ ಬಿಯರ್ ಯು ಫಾರ್ ಸಮ್ ಟೈಮ್. ಬಿಲ್ಡಿಂಗ್ ಶೇಕ್ ಆಗುತ್ತೆ, ಅದು ಬೀಳಲ್ಲ. ಹೌದಾ? ಎಸ್ ಸರ್. ನಮ್ಗೆಲ್ಲ ಈ ತರ ಬ್ರದರ್ ತಲೆ ಕೂತು ಬೆಳಗಾಗ್ಬಿಟ್ಟೈತೆ, ನಂದು ಉದ್ರೋಗೈತೆ, ಎಲ್ಲಾರು ಬೆಳಿಗ್ಗಾಗ್ಬಿಟ್ಟಿದೆ. ನಮ್ ಲೈಫಲ್ಲಿ ಎಷ್ಟು ಶೇಕ್ ಆಗಿ ನೋಡ್ದಾಗ ಏನಂತ ಹೇಳಿದಂದ್ರೆ, ಆಮೇಲೆ ಎಲ್ಲ ಆದ್ಮೇಲೆ ನೋಡ್ದಂದ್ರೆ ಇಷ್ಟೇನಾ ಇದು? ಕೊನೆಗೆ ಏನಾಗುತ್ತೆ? ವಾಟ್ ಈಸ್ ಔಟ್ಕಮ್, ವಾಟ್ ಈಸ್ ಅವರ್ ಎಕ್ಸ್ಪೀರಿಯನ್ಸ್ ಈಸ್ ಇಷ್ಟೇನಾ? ಇಷ್ಟಕ್ಕೆ ನಾವು ಬಿಲ್ಡಿಂಗ್ ಶೇಕ್ ಆಗೋಯ್ತಾ? ವೇಟ್ ಮಾಡ್ಬೇಕಾಗಿತ್ತಲ್ಲ. ನಾಟ್ ಥಾಟ್ ಆಫ್ think of something else. Wait, because he is our strong. ಏನಪ್ಪಾ ಅದು ಕನ್ನಡ, ಇಂಗ್ಲಿಷ್ 62. ಕದಲಿದರೂ ಬೀಳೆನು. ನಾನು ಕದಲ್ತೇನೆ. ಕದಲ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ವಿ ಆರ್ ಇನ್ ದ ಫ್ಲೆಶ್ ಅಲ್ವರ. ವಿ ಆರ್ ಇನ್ ದ ಫ್ಲೆಶ್, ಆರಮಿಕ್ ಫ್ಲೆಶ್ ಅಲ್ಲಿ ಇದೀವಿ. ಅದಕ್ಕೆ ಲೋಕದವರು ಕಷ್ಟ ಬಂದಾಗ ಹೆಂಗ್ ಅಳ್ಳಾಡ್ತಾರೋ ಅದೇ ರೀತಿ ನಾವು ಅಳ್ಳಾಡ್ತೀವಿ. ಅವ್ರು ಬೀಳ್ತಾರೆ, ನಾವು ಬೀಳಂಗ್ ಆಗುತ್ತೆ.
ಆದ್ರೆ ದೇವರು ಬೀಳಗೊಡ್ಸಲ್ಲ. ಯಾಕಂದ್ರೆ ಏನೋ ಸಮಥಿಂಗ್ ಇಟ್ ಡಸ್, ಬೀಳಲ್ಲ. ಮುಂದೆ ನೀವೆಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಹ್ಮ್ ಅವನು ಬಾಗಿದ ಗೋಡೆಯೋ ಹ್ಮ್ ಕುಸಿದ ಪ್ರಾಕಾರವೋ ಎಂಬಂತೆ ಹ್ಮ್ ಅವನನ್ನು ಹೊಡೆದು ಕೆಡವಬೇಕೆಂದಿರುವುದು ಹ್ಮ್ ಇನ್ನೆಷ್ಟರವರೆಗೆ? ಎಷ್ಟರವರೆಗೆ ಲೋಕಕ್ಕೆ ಸ್ವಹಿತಾನು ಹೇಳ್ತಾರೆ, ಈ ಸೇಯಿಂಗ್ ಆಫ್ ದ ವರ್ಡ್ ಅಂಡ್ ದ ಸೇಟನ್, ಎಲ್ಲಿವರೆಗೂ ಯಾ ಮಾಡ್ತೀಯ ನೀನು? ಮುಂದೆ ಅವನನ್ನು ಉನ್ನತ ಸ್ಥಾನದಿಂದ ದೊಬ್ಬುವುದೇ ಅವರ ಆಲೋಚನೆ. 5ನೇ ವಚನದಿಂದ, ನನ್ನ ಮನವೇ ನನ್ನ ಮನವೇ ಯೆಹೋವನ ದೇವರನ್ನೇ ನಂಬಿ ನಂಬಿ ಶಾಂತವಾಗಿ ಪೀಸ್ಫುಲ್. ನನ್ನ ಮನವೇ ದೇವರನ್ನೇ ನಂಬಿ ನೀನೇನಾಗಿರೋ? ಶಾಂತವಾಗಿ. ಶಾಂತವಾಗಿರೋ. ಮುಂದೆ ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ನನ್ನ ನಿರೀಕ್ಷೆ, ಮೈ ಹೋಪ್ ವಿಲ್ ಬಿ ಫುಲ್ಫಿಲ್ಡ್ ಇನ್ ಹಿಮ್, ಈಸ್ ದ ಓನ್ಲಿ. ವಾಟ್ಸ್ ದ ಸ್ಟ್ರಾಂಗ್ ಫೇತ್ ಡೇವಿಡ್ ಎಕ್ಸ್ಪ್ರೆಸ್ ಮಾಡು ಅಲ್ವರ? ಮುಂದೆ ಆತನೇ ನನಗೆ ಶರಣನು, ಆತನೇ ನನಗೆ ಶರಣನು, ರಕ್ಷಕನು, ಈಸ್ ಅವರ್ ಸೇವಿಯರ್. ದುರ್ಗವು, ದುರ್ಗ ಅಂದ್ರೆ ಏನು? ಕೋಟೆ. ನಾನು ಕದಲುವುದಿಲ್ಲ. ದಿಸ್ ಶುಡ್ ಬಿ ಅವರ್. ಯುದ್ಧ ಸನ್ನದ್ಧರಾಗಿ ಬಂದರೂ ಕೂಡ ನಾನು ಕದಲಲ್ಲ. ದೇವರೇ, ನಿನ್ ಮುಂದೆ ನಾನು ಪ್ರೇಯರ್ ಮಾಡ್ಬಿಡ್ತೀನಿ. ಯು ನೋ ಗಾಡ್, ಐ ಆಮ್ ಹೆಲ್ಪ್ಲೆಸ್. ಹೌದಾ? ಮನುಷ್ಯ ಏನ್ರಿ 3 ನಿಮಿಷ ಇಟ್ರೆ ಫ್ಲಾಟ್ ಅಲ್ವಾ? ಹಾರ್ಟ್ ಹೊಡಿತಾ ಪುಸ್ಕ್ ಅಂದ್ರೆ ಸತ್ತೋಗೋದು. ಈಗ ಲೈಫ್, ಈಸ್ ಇಟ್ ಎಂಡ್ ಆಫ್ ದಿ ಲೈಫ್? ದೇವ್ರು ಹೇಳ್ತಾರೆ, ಈಸ್ ಇಟ್ ಎಂಡ್ ಆಫ್ ಲೈಫ್? ಸತ್ತೋಗ್ತೀಯಾ, ನಿದ್ರೆ ಮಾಡ್ತೀಯಾ? ಇಸ್ ನಾಟ್ ಎಂಡ್ ಆಫ್ ದ ಲೈಫ್, ಈಸ್ ದ ಬಿಗಿನಿಂಗ್, ಇಸ್ ದ ಗೇಟ್ ವೇ ಫಾರ್ ದಿ ನ್ಯೂ ಥಿಂಗ್. ಸತ್ತೋದ್ರು ಅಲ್ಲೇ ಅಂದ್ರೆ ಹೇಳ್ಬೇಡ, ಅವ್ರಿಗೆ ಏನಾಗುತ್ತೆ? ದೇವ್ರು ರೆಸ್ಟ್ ಕೊಟ್ಟಿದ್ದಾರೆ. ನಾವು ಪ್ರೇಯರ್ ಮಾಡಿದ್ವು, ಅವ್ರು ಉಳಿಲಿಲ್ಲ, ಅವರಿಗೆ ದೀರ್ಘ ನಿದ್ರಾವಸ್ಥೆಯಲ್ಲಿದ್ದಾರೆ. ಆ ಒಂದು ಹೋಪ್ ನಮ್ಗೆ ಕೊಟ್ಟಿದ್ದಾರಲ್ಲ, ದಟ್ ಇಸ್ ದ ಗೇಟ್ ವೇ. ಡೆತ್ ಇಸ್ ದ ಗೇಟ್ ವೇ, ಇಟ್ ಇಸ್ ನಾಟ್ ದಿ ಎಂಡ್. ಬರ್ಕೊಂಡಿದ್ದಾರೆ, ಸಾಕ್ ಬಿಡಿ, ಸುಲಭ. ಇಟ್ಸ್ ವೆರಿ ಈಸಿ. ನಾನು ಮಾತಾಡೋದು ಬಹಳ ಈಸಿ. ಕಷ್ಟ ಅವಾಗ ಫ್ಲೆಶ್ ಅಲ್ಲಿ ಇರ್ಬೇಕಂದ್ರೆ, ಬಿಕಾಸ್ ಆಫ್ ಟ್ಯಾಂಕ್ ಆಫ್ ಸೆಪರೇಷನ್ ಏನಾಗುತ್ತೆ ಅಂದ್ರೆ ನಮ್ಗೆ ಕಣ್ಣೀರು ಬರ್ತದೆ. ಆವಾಗ ಇನ್ನರ್ ಸ್ವಲ್ಪ ದಿನ ಆದ್ಮೇಲೆ ನೋಡಿದಾಗ ಎಷ್ಟೋ ಜನ ಹೇಳಿದ್ದಾರೆ, ನಮ್ಮ ರಿಲೇಷನ್ ಅಲ್ಲೂ ಕೂಡ ಪ್ರಾಬ್ಲಮ್ಗಳಾದಾಗ ಓನ್ ಮದರ್ ವಿಶ್ಡ್ ಅವರ್ ಸನ್ ಟು ಡೈ. ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಅವಾಗ ನಮ್ಮ ಅಕ್ಕ ಅವರು, ನಮ್ಮ ಕಸಿನ್ ಅಕ್ಕ ಬಂದ್ಬಿಟ್ಟು, ನನ್ನ ಮಗ ಕಷ್ಟಪಡೋದು ನಮ್ಗೆ ನೋಡಕ್ಕಾಗಲ್ಲ, ದೇವ್ರು ಕರ್ಕೊಂಡ್ಬಿಟ್ರೆ ಸಾಕಪ್ಪ. ಅದೇ ರೀತಿ 2 ದಿನ 3 ದಿನ ಆಯ್ರೋನು ಎಸ್ತರಕ್ಕಲು ಮಕ್ಕಳು ಪಾಪು ತೀರೋದು. ಈ ಡೈಡ್. ಅವಾಗ ಎಲ್ಲರೂ ಅಳ್ತಾ ಇದ್ರು, ಆ ತಾಯಿ ದೇವಸೆ ಕನ್ಸಲೇಷನ್, ನನ್ನ ಮಗ ಕಷ್ಟಪಡೋದ್ನ ನಾನು ನೋಡಕ್ ಆಗ್ತಿರ್ಲಿಲ್ಲ, ದೇವರು ಸಮಾಧಾನ ಕೊಟ್ರು. ಅವಾಗ ನಾವು ಹೇಳಿದ್ವು, ಅಯ್ಯೋ, ದಿಸ್ ನಾಟ್ ದ ಡೆತ್, ಇಸ್ ನಾಟ್ ದಿ ಎಂಡ್, ಇಟ್ಸ್ ಅ ಗೇಟ್ ವೇ ಸ್ಲೀಪಿಂಗ್. ಅವ್ರು ಏನ್ ಹೇಳ್ತಾರೆ? ಪರಲೋಕಕ್ಕೆ ಹೋದ ಅಂತ ಹೇಳ್ತಾರೆ. ಸಂತೋಷ ಪಡಿ, ಪರಲೋಕದಲ್ಲೋ ಎಲ್ಲೋ ಒಂದ್ ಕಡೆ ಇರ್ತಾರೆ ಅಲ್ವ? ನಾವು ಅನೇಸರಿ ಇದೇ ತರ ನಾವು ಪ್ರೇಯರ್ ಮಾಡ್ಬಿಡ್ತೀವಿ. ನಮ್ಮ ಬ್ರದರ್ ಆ ರೀತಿ ಆಗಲ್ಲ, ಇನ್ನೊಂದೇನೋ ಆಗ್ಬಿಡ್ತದೆ. ಅವಾಗ ಯೂಸ್ ಆಟ್, ಏನಪ್ಪ ದೇವ್ರು ನಮ್ಮ ಪ್ರಾರ್ಥನೆ ಕೇಳಿಲ್ವಾ? ಅನೇಕ ಜನ ಯಾವ ರೀತಿ ಈ ತರ ಪ್ರೇಯರ್ ಮಾಡ್ಬಿಟ್ಟು ಡೆತ್ ಬೆಡ್ ಇಲ್ಲಿರೋರು ದೇವ್ರು ಏನ್ ಮಾಡ್ಬಿಟ್ಟಿದಾರಂತೆ? ಅವ್ರ ಪ್ರೇಯರ್ನ ಕೇಳ್ಬಿಟ್ಟಿದಾರಂತೆ. ಅವ್ರ ಪ್ರೇಯರ್ ಕೇಳಿ ಅವ್ರ ಬೆಡ್ ರಿಡನ್ ಆಗಿ ನೋಡ್ಕೊಳ್ಬೇಕಂದ್ರೆ ದ ಸೇಮ್ ಪೇರೆಂಟ್ಸ್, ದೇರ್ ಸನ್ಸ್, ದ ರಿಕ್ವೆಸ್ಟೆಡ್, ದೇವ್ರೇ ನೀನ್ ಯಾಕೆ ನಮ್ಮ ಪ್ರಾರ್ಥನೆ ಕೇಳಿದೆ? ನೀವ್ ತಾನೇ ಕೇಳಿದ್ದು, ದೇವ್ರೆ ನಮ್ಮ ಅಪ್ಪನ ಉಳಿಸು, ಪ್ರಾಣ ಉಳಿಸು ಅಂತ ಇಟ್ಕೊಂಡೆ. ಯು ಡಿ ನಾಟ್ ಲಿವ್ ಟು ಮೀ, ಸೊ ಯು ವಾಂಟ್ ಯುವರ್ ಫಾದರ್ ಲೈವ್? ಓಕೆ, ಅಲೈವ್ ತಗೋ, ಬದಿಕೊಡ್ರು, ಕರ್ಕೊಂಡೋಗಿ ಮನೆಗೆ. ಬೆಡ್ ರಿಡನ್, 1 ತಿಂಗಳು ಜೋರು, 2 ತಿಂಗಳು ಜೋರು, 3ನೇ ತಿಂಗಳಿಗೆ ದೇವರೇ ನನ್ನ ಪ್ರಾರ್ಥನೆ ತಪ್ಪಾಗಿ ಕೇಳ್ಬಿಟ್ವಾ ನಾವು? ಆರ್ ವಿ ರಾಂಗ್ಲಿ ನೀನ್ ಡೈರೆಕ್ಟ್ ಮಾಡ್ಬಿಟ್ಟು ದೇವ್ರ ಅಂದ್ಬಿಟ್ರ? ಅವಾಗ ತೀರೋಗಿದ್ರೆ ಚೆನ್ನಾಗಿರ್ತಲ್ಲ. ಇಲ್ಲಿ ಲಕ್ಷ ಖರ್ಚಾಗ್ತಾ ಇತ್ತು.
ಸಿ, ಏನ್ ಹೇಳ್ತೀರಾ ಇದಕ್ಕೆ? ಪ್ಲೀಸ್ ಟೆಲ್ ಮಿ. ಏನ್ ಹೇಳಕ್ಕಾಗುತ್ತಾ? ಅದಕ್ಕೋಸ್ಕರ ಹೇಳ್ತಾರೆ, ವೆನ್ ಯು ಪ್ರೇ, ಥಿಂಕ್ ಟ್ವೈಸ್ ವೆನ್ ವಾಟ್ ಯು ಪ್ರೇ. ವಿ ಡೋಂಟ್ ನೋ ವಾಟ್ ಯು ಆಸ್ಕ್ ಫಾರ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಇಟ್. ಅದಕ್ಕೋಸ್ಕರ ವೆನ್ ಯು ಆರ್ ಇನ್ ಟ್ರಬಲ್, ಜಸ್ಟ್ ಪ್ರೇ ಗಾಡ್, ದೇವರೇ ನನ್ನ ಸಹಾಯ ಮಾಡು. ನಿನ್ ದಾರಿ ಯಾವ ರೀತಿ ಆದ್ರೂ ಇರಲಿ, ನಾನು ಸ್ಟ್ರೈಟ್ ಆಗಿ ನೋಡ್ತಾ ಇದ್ದೀನಿ ಅಂದ್ರೆ ನಿನ್ನ ದಾರಿ ಲೆಫ್ಟ್ ಇರ್ಬೋದು, ಐ ಡೋಂಟ್ ನೋ. ಅದಕ್ಕೋಸ್ಕರ ಡು ಇಟ್ ಎನಿಥಿಂಗ್. ನಿನ್ನ ತೀರ್ಮಾನವೇ ನನ್ನ ತೀರ್ಮಾನ. ನನ್ನ ಒಳಿತಿಗಾಗಿ ನೀ ಏನ್ ಮಾಡ್ತೀಯ? ಯು ವರ್ಕ್ ಆಲ್ ಥಿಂಗ್ಸ್ ಆರ್ ಗುಡ್ ಟು ಮೀ. ಲೆಟ್ ಇಟ್ ಬಿ ಎನಿಥಿಂಗ್. ಬಿಟರ್ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್. ಆ ರೀತಿ ಆಗಿರುವಂತ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ನೋ ಎಕ್ಸ್ಪೀರಿಯನ್ಸ್ ವಿಲ್ ಗೋ ವೇಸ್ಟ್. ನಮ್ಗೆ ಏನಾಗಿದೆ ಅಂದ್ರೆ, ಇದು ಇದು ಇಟ್ ಇಸ್ ಎ ಕಸ್ಟ್ ಬಾಡಿ. ಫಾರ್ ಇನ್ಸ್ಟೆನ್ಸ್, ನನ್ಗೂ ಹೇಳ್ತೀನಿ, ಬಹಳ ಈಸಿಯಾಗಿ ಹೇಳ್ತೀನಿ ಅಲ್ವೇ, ಇದು ಕಸ್ಟ್. ಇವತ್ತಲ್ಲ ನಾಳೆ ಹೋಗುತ್ತೆ ಅದು. 70 ವರ್ಷ ಬಲ ಎತ್ತಿದ್ರೆ 80 ವರ್ಷ ಕಷ್ಟ ಸಂಕಟಗಳೇ ಆದ ಈಗಲೇ ಸೊಟ್ಟ ಅಲ್ವಾ? 80 ವರ್ಷ ಆದ್ಮೇಲೆ ಇನ್ನ ಹಾಗೆ. ಅವಾಗ ನಾವೇ ಕೇಳ್ಕೊಳ್ತೀವಿ, ನಾವಪ್ಪ ಸಾಕಪ್ಪ ಸಾಕು, ಮಲ್ಕೊಳ್ಳೋಣ ಒಂದ್ ಸ್ವಲ್ಪ. ಹೆಂಗೂ ನೀ ಕರಿತೀಯಲ್ಲ, ನೀನ್ ಕರೆದಾಗ ನಾನು ಎಚ್ಚಿಟ್ಬಿಟ್ಟು ಬಂದೆ ಸ್ವಾಮಿ ಅಂತೀನಿ ನಾನು ಅವಾಗ. ಅದಂತೂ ಗ್ಯಾರಂಟಿ ಅಲ್ವೇ, ಅಲ್ವರ? ಇಟ್ಸ್ ಅ ಫ್ಯಾಕ್ಟ್. ಅದಕ್ಕೆ ನಾವ್ ಹೇಳ್ತೀವಿ ಅಂತ ಹೇಳ್ಬೇಕಂದ್ರೆ, ಅವರ್ ಹೋಪ್ ಶುಡ್ ಬಿ ದೇರ್ ದ ಗಾಡ್. The decision God takes may be anything. Either this way or that way, we have to take. ಆದ್ರೆ ಫ್ಲೆಶ್ ನಾವು ಇರ್ಬೇಕಂದ್ರೆ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಕಷ್ಟ. ಅದು ಇಟ್ಸ್ ರಿಯಲಿ, ಇಟ್ಸ್ ವೆರಿ ಡಿಫಿಕಲ್ಟ್. ಇಟ್ ಇಸ್ ವೆರಿ ಈಸಿ ಟು ಸೆಟ್ ದೆನ್ ಡನ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್. ಹೇಳೋದು ಬಹಳ ಈಸಿ. ವೆನ್ ಯು ಎಂಟ್ಯಾಂಗಲ್, ಆವಾಗ ಪ್ರಾಬ್ಲಮ್ ಆಗುತ್ತೆ. ಆವಾಗ ಸತ್ಯದಲ್ಲಿರೋರೆಲ್ಲ ಏನ್ ಮಾಡ್ಬೇಕಂದ್ರೆ ಬಲಪಡಿಸ್ಬೇಕು, ವಾಕ್ಯನೇ ನೋಡ್ಬೇಕು. ವಾಕ್ಯ ವಿಲ್ ಡೆಫಿನೆಟ್ಲಿ ಕನ್ಸೋಲ್ ಅಸ್. ದಿಸ್ ಲೈಫ್ ಇಸ್ ನಾಟ್ ಪರ್ಮನೆಂಟ್. ಈಗ ನಾವು ಇರೋಂತ ಒಂದು ಸ್ಥಿತಿಗತಿಗಳು ಪರ್ಮನೆಂಟ್ ಅಲ್ಲ, ನಾಳೆ ಚೇಂಜ್ ಆಗ್ಬೋದು ಅಲ್ವಾ? ನಮ್ಮ ಬ್ರದರ್ ಲೈಫಲ್ಲಿ ಏನೋ ಚೇಂಜಸ್ಗಳು ಆಗೋಯ್ತು, ಟಕ್ ಅಂತ ಹಂಗೋಯ್ತು, ಈಗ ಬಂತು. ಆದ್ರೆ ಗಾಡ್, ಅದು ದೇವರ ನಂಬಿಕೆ ಇತ್ತು. ಅವ್ರದ್ದು ಬಿದೋಗ್ಲಿಲ್ಲ. ಸ್ಟ್ರಾಂಗ್ ಆಫ್ ಫೇತ್ ಆಗಿದ್ದು. ನಾವು ಹೇಳ್ತಾ ಇರೋದು, ಧೈರ್ಯವಾಗಿರ್ರಿ, ದೇವ್ರು ಮಾಡ್ತಾರೆ ಒಳ್ಳೆ ಕಾರ್ಯ. ಬಟ್ ಈ ಕೆಪ್ಟ್ ಹಿಸ್ ಲೈಫ್. ಗಾಡ್ ಪ್ರೊವೈಡೆಡ್ ಎ ಜಾಬ್. ಸೇಮ್ ಎಲ್ಲಾದ್ರೂ ಇದೆಯಾ? ಮಿರಾಕ್ಯುಲಸ್ ಪ್ರೊಟೆಕ್ಟ್ ಹಿಸ್ ಫ್ಯಾಮಿಲಿ. ಆದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರಿ, ಸ್ವಾಮಿ ಅದನ್ನೇ ಪ್ರೇಯರ್ ಮಾಡಿದ್ರು. ಲಾಸ್ಟ್ ಪ್ಲೇಯರ್ ಇಸ್ ಲಾಸ್ಟಿಂಗ್ ಪ್ಲೇಯರ್. ಅವ್ರು ಹೇಳ್ಬೇಕಂದ್ರೆ, ಸ್ವಾಮಿ ಇವ್ರು ಲೋಕದಲ್ಲಿ ಇರ್ತಾರೆ. 17ನೇ ಅಧ್ಯಾಯ ಯೋಹಾನ 17:15. ಯೋಹಾನ 17:15. ಯೋಹಾನ 17:15 ರಿಂದ. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ನೋಡಿ, ಹೋಗಬೇಕೆಂದು ಸ್ವಾಮಿ ಪ್ರೇಯರ್ ಮಾಡ್ಬಿಟ್ರು ಆವಾಗ್ಲೇನೆ. ಈಗ ಸ್ವಾಮಿ ಇರೋವರೆಗೂ ಹಿ ವಾಸ್ ಲೈಕ್ ಎ ಶೆಪರ್ಡ್. ಆ ಶೆಪರ್ಡ್ ಆಗಿ ಏನ್ ಮಾಡಿದ್ರು ಅಂತ ಹೇಳ್ಬೇಕಂದ್ರೆ, ಹೀಗೆ he has given his spirit. ಅವ್ರು ಬಂದು ಸ್ವಾಮಿ ನೋಡುವಂತ ಜ್ಞಾನ ಕೊಟ್ಬಿಟ್ಟಿದ್ರು. ಈಗ ಸ್ವಾಮಿ ನಾನು ಹೋಗ್ತಾ ಇದ್ದೀನಿ ಮೇಲಕ್ಕೆ, 3 ದಿನ ನಾನು ಐ ವಿಲ್ ಬಿ ಡೆಡ್ ಕಂಡೀಷನ್, ಏನು ಮಾಡಕ್ಕಾಗಲ್ಲ. ಈಗ ಇವ್ರು ಉಳ್ಕೊಳ್ತಾರೆ, ದೇ ಆರ್ ಸ್ಟಿಲ್ ಇನ್ ದ ಫ್ಲೆಶ್. ವೇರ್ ಸೇಟನ್ ಇಸ್ ವೆರಿ ಪವರ್ಫುಲ್. ದೇವ್ರೆ ಬಿಟ್ರೆ ಸರ್ವನಾಶ, ಏನು ಅಂದ್ರೆ ಎರೇಸ್ ಮಾಡಾಕ್ ಬಿಡ್ತಾನೆ. ಅದಕ್ಕೋಸ್ಕರ ನಾನೇನು ಪ್ರೇಯರ್ ಮಾಡಿದ್ರು ಅವತ್ತಿ ರಾತ್ರಿ. ಏನಂತ ಪ್ರೇಯರ್ ಮಾಡಿದ್ರಂತೆ? ಕಂಟಿನ್ಯೂ ಮಾಡಿ. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ನೋಡಪ್ಪ, ಹೋಗಬೇಕೆಂದು ಇವರನ್ನ ನಾನು ಲೋಕದೊಳಗಿಂದ ತೆಗಿಬೇಕು ಅಂತ ನಾನು ಹೇಳ್ತಿಲ್ಲ. ಅಯ್ಯೋ, ನಾನು ಬರ್ತಾ ಇದ್ದೀನಿ ಸ್ವಾಮಿ, ನಾನು ಕೇಳಿಕೊಳ್ಳುವುದಿಲ್ಲ. ಕರ್ಕೊಂಡು ಹೋಗ್ಬಿಡು, ನನ್ನ ಕರ್ಕೊಂಡು ಹೋಗ್ಬಿಡು ಇವನ್ನೆಲ್ಲಾರು ಅಂತ. ಐ ಆಮ್ ನಾಟ್ ಆಸ್ಕಿಂಗ್ ದಟ್. ಕೆಡುಕನಿಂದ ತಪ್ಪಿಸಿ ಮುಂದೆ ಓದಿ. ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಯ್ಯೋ, ಕೆಡುಕು ಅನ್ನೋನಿದ್ದಾನೆ ಒಬ್ಬ. ಅವನ್ he will be after you, after these people. I shall smite the shepherd, the sheep will
ಸ್ಕ್ಯಾಟರ್ ಆಗೋಗ್ಬಿಡ್ತಾರೆ. ಆದ್ರಿಂದ ದೇವರೇ ಕೆಡುಕರಿಂದ ತಪ್ಪಿಸಿ ಕಾಪಾಡುವಂತ ದೇವ್ ಸ್ವಾಮಿ ಆವಾಗ್ಲೇ ಪ್ರೇಯರ್ ಮಾಡಿದಾಗ ದೇವ್ರು ಏನ್ ಮಾಡ್ಬಿಟ್ರು? ದ ಆನ್ಸರ್ ವಾಸ್ ಗಿವನ್. ಆಯ್ತಪ್ಪ, ಇಟ್ ಇಸ್ ಯುವರ್ ಕನ್ಸರ್ನ್, ಇಸ್ ಮೈ ಕನ್ಸರ್ನ್ ಆಸ್ ವೆಲ್. ಅವಾಗ ಏನ್ ಮಾಡಿದ್ರು ಅಂತ ಹೇಳ್ಬೇಕಂದ್ರೆ, ದೇವರು ಅಪಾಯಿಂಟೆಡ್ ಈಚ್ ಇಂಡಿವಿಜುವಲ್ ಎನ್ ಏಂಜಲ್ ಟು ಪ್ರೊಟೆಕ್ಟ್. ಹಿಂದೆ ಹೋದ್ರೆ ಅವ್ರು ಹೋಗಿ ಕೂತ್ಕೊಂಡ್ಬಿಟ್ಟಿದ್ರು ನೋಡಿ, ಆ ಮನೆನೇ ಏನಾಗ್ತಿತ್ತು, ಕೊಲ್ಯಾಪ್ಸ್ ಆಗ್ಬಿಡ್ತಾ ಇತ್ತು. ಸ್ವಾಮಿ ಇಸ್ ಡೆಡ್ ಅಂಡ್ ಗಾನ್. 3 days ಈಸ್ ಇದು ಈಸ್ ದ ನೆಕ್ಸ್ಟ್ ಪವರ್ಫುಲ್ ಏಂಜಲ್. ಏನು ಮನೆ ಬಿದ್ದೋಗ್ಬಿಡಲ್ಲ. ಈಗ ನಾವು ಕೂತಿದ್ದೀವಿ, ಮನೇನ ಬೀಳ್ಸೋದು ಏನು ಈಸಿ ಅಲ್ವಾ? ಯಾಕೆ ಸೀಟನ್ಗೆ ಏನಾಯ್ತು ಆ ಯೋಬನ್ ಚರಿತ್ರೆಯಲ್ಲಿ? ಮನೆ ಬಿತ್ತು, ಬಿರುಗಾಳಿ ಬಂತು, ಈ ಕ್ಯಾನ್ ಕ್ರಿಯೇಟ್ ವಿರ್ಲ್ ವಿಂಡ್. ಬೀಳಕ್ಕೆ ಇದೆಲ್ಲ ಬಿಡೋಕೆ ಆಗಲ್ವೇ? ಬಿಕಾಸ್ ಗಾಡ್ ಹ್ಯಾಸ್ ಅಪಾಯಿಂಟೆಡ್ ಇಂಡಿವಿಜುವಲ್ ಎನ್ ಏಂಜಲ್ ಚಾರ್ಜ್ ಓವರ್ ದೆಮ್ ಹೂ ಫಿಯರ್, ಬಟ್ ಫಿಯರ್ ವಿಶ್ನೆಸ್ ಶುಡ್ ಬಿ. ಅದಕ್ಕೆ ಓದಿ, ಬಹಳ ಚೆನ್ನಾಗಿದೆ. ಕೀರ್ತನೆ 34:7. ಕೀರ್ತನೆ 34:7. ಅದು ನಮ್ಗೆ ಅರ್ಥ ಆಗ್ತದ? ನಾವು ನಾವು ತಿಳ್ಕೊಂಡ್ಬರ್ತೀವಿ ಬಹಳ ಜೋರಾಗಿ, ಏನೋ ಸಮಥಿಂಗ್ ರೆಕ್ಲೆಸ್ ಆಗಿ, ಆಸ್ ಇಫ್. ಬಟ್ ದೇವ್ರ ಮೇಲೆ ನೋಡಿ ನಗ್ತದೆ. ಸೋ ಹೆಲ್ಪ್ಲೆಸ್ ಈಸ್ ಸ್ಟಿಲ್ ಈಸ್ ಬ್ಯಾಕಿಂಗ್ ಈಸ್ ಟೈಲ್ ಅಂತ. ಏನಾದ್ರೂ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಊಳಿಗದ ಆತ್ಮವನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಮಿನಿಸ್ಟ್ರಿಂಗ್ ಸ್ಪಿರಿಟ್ಗಳನ್ನ ಕೊಟ್ರು. ದೇವದೂತರು ಯಾವಾಗ್ಲೂ ಏನ್ ಮಾಡ್ತಿರ್ತಾರೆ, ದೇವರ ಒಂದು ಇದನ್ನ ನೋಡ್ತಾ ಇರ್ತಾರಂತೆ. ಯಾಕಂದ್ರೆ ಟು ಸೀಕ್ ವಾಟ್ ಗಿವ್ಸ್ ದ ಡೈರೆಕ್ಷನ್. ಅದಕ್ಕೇನೆ ನಾವು ಬ್ರದರ್ ಸಿಸ್ಟರ್ ಯಾರೇ ಆಗ್ಲಿ ಹೇಳ್ತೀನಿ, ನಾವು ಇರೋದು ಉಳಿದಿರೋದು ಅದೇ ಕಾರಣನೇ. ಯಾಕಂದ್ರೆ ಇಲ್ಲದೆ ಹೋದ್ರೆ ಅಷ್ಟೇ. ನಾವು ಉಳಿದಿರುವುದು ಆತನ ಕೃಪೆಯು, ದಿನ ಆತನ ಸತ್ಯತೆಯು, ದಿನ ಫೇತ್ಫುಲ್ನೆಸ್ ಡೇ ಬೈ ಡೇ ರಿನ್ಯೂ ಆಗ್ತಾ ಹೋಗ್ತಾ ಇದೆ. ಅದಕ್ಕೋಸ್ಕರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಭಯಭಕ್ತಿ ನೋಡಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅದೊಂದು ಕಂಡೀಷನ್, ಹೌದ್ರಾ? ದೇವರು ನಾಟ್ ಅನ್ಕಂಡೀಷನಲ್ಲಿ, ಹೌದ್ರಾ? ಇದೆಯಾ? ಭಯಭಕ್ತಿ ಬೇಕು. There should be reverence attached to it. For everything, there is something is attached. Here, the reverence. Most reverence. Respected reverence. Honor. ಕೊಟ್ಟಾಗ ದೇವ್ರು ಏನ್ ಮಾಡ್ತಾರೆ. ನಾವು ರೆಕ್ಲೆಸ್ ಆಗಿ ಹೋದ್ರೆ ಭಯನೂ ಇಲ್ಲ, ಭಕ್ತಿನೂ ಇಲ್ಲ, ಏನೂ ಇಲ್ಲ. ಹೋಗ್ರಪ್ಪ ನೀವು, ಆದ್ರೆ ಯು ಆರ್ ನಾಟ್ ಫುಲ್ಫಿಲಿಂಗ್ ದ ಕಂಡೀಷನ್. ಅದಕ್ಕೋಸ್ಕರ ಫೇಸ್ ದಿ ಕಾನ್ಸಿಕ್ವೆನ್ಸ್. ಈಗ ನಾನು ಡ್ಯಾನಿಯಲ್ಲು ಸತ್ತೋದಾದ್ರೆ, ಇಲ್ಲೇ ಹೋದ್ರೆ ದೇವ್ರಿಗೆ ಏನ್ ಬಂತು? ಅದಕ್ಕೆ ಒಬ್ಬ ನೀತಿವಂತ ಇಲ್ಲಿ ಬರದೆ ಹೋದ್ರೆ ಏನಪ್ಪ ದೇವ್ರಿಗೆ ಲಾಭ? ನಿನಗೆ ಲಾಸು, ಲಾಸ್ಟ್ ಯು. ಅದಕ್ಕೋಸ್ಕರ ಹೇಳ್ತಾರೆ, ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನೀವೇನ್ ಮಾಡಿ ನೀವು ಹರ್ಷಿಸಿಕೊಳ್ಳಿ. ಆದ್ದರಿಂದ ನಾವೆಲ್ಲಿದ್ದೀವಂತೆ ಈಗ? ರೋಮ 5ನೇ ಅಧ್ಯಾಯ, ರೋಮ 5:1. ನಾವು ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ. ನೋಡಿ, ನಾವು ನಂಬಿಕೆಯಿಂದ, ಕೇವಲ ನಂಬಿಕೆ, ಇನ್ನೇನು ನಾವು ಮಾಡಿಲ್ಲ, ಪುಣ್ಯಕ್ರಿಯೆ ಮಾಡಿಲ್ಲ. ಆ ರಕ್ಷಣೆಯ ಪ್ರೊಟೆಕ್ಷನ್ ಬಂದಿದ್ದು ನಮ್ಗೆ ಏನಾಗಿದೆ? ವಿ ಹ್ಯಾವ್ ಬಿಲೀವ್ಡ್ ಕ್ರೈಸ್ಟ್ ಅಂಡ್ ಹಿಸ್ ಸ್ಟ್ರೆಂತ್. ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು ಅಂದ್ರೆ, ನಮ್ಮನ್ನ ತನ್ನ ಕೃಪಾಶ್ರಯಕ್ಕೆ ಕರ್ಕೊಂಡ್ಬಿಟ್ರು. ನೋಡಿ ಮುಂದೆ, ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ
ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ದೇವರಲ್ಲಿ ಉಂಟಾಗುವಂತ ಸಮಾಧಾನದಲ್ಲಿ ಸಮಾಧಾನದಲ್ಲಿ ಉಂಟಾಗೋಣ. ಮುಂದೆ ಓದಿ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಅಯ್ಯೋ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು. ಟಾಕಿಂಗ್ ಅಬೌಟ್ ಕೃಪಾಶ್ರಯ. ನಾವು ಈಗ ನೆಲೆಗೊಂಡಿರುವಂತ ದೇವರ ಕೃಪಾಶ್ರಯ, ಪ್ಲೇಸ್ ಆಫ್ ಸೇಫ್ಟಿ. ವಿ ಹ್ಯಾವ್ ಎಂಟರ್ಡ್. ದಿಸ್ ಇಸ್ ದ ಪ್ಲೇಸ್ ಆಫ್ ಸೇಫ್ಟಿ. ಅವಾಗ ನಾವು ಓದ್ವಲ್ಲ, ಈಗ 27ನೇ ಅಧ್ಯಾಯದಲ್ಲಿ ಕೀರ್ತನೆ ಎಷ್ಟು ಚೆನ್ನಾಗಿತ್ತಲ್ವೇ? ಗಾಡ್ ಇಸ್ ಮೈ ರೆಫ್ಯೂಜ್. ಅದು ಇಂಗ್ಲಿಷ್ ನಾನೇ ಸ್ಟನ್ ಆಗೋದೆ. ಅಷ್ಟು ಒಳ್ಳೆ ವರ್ಡಿಂಗ್ಸ್ಗಳು. 81 ಸಿಮಿಲರ್ಲಿ 81 ಸ್ಯಾಮ್ಸ್ ಅಲ್ಲೂ ಬರ್ತದೆ. ಅದು ಇದು ಬಹಳ ಚೆನ್ನಾಗಿ ನಾನು ಓದಿಸ್ಬಿಟ್ಟು ನಾನೇ ಸ್ಟನ್ ಆಗಿ ಕೂತ್ಕೊಂಡೆ. ಏನಪ್ಪ ಇದು ಹಿಂಗೆ. ಗಾಡ್ ಇಸ್ ಮೈ ರೆಫ್ಯೂಜ್. We have come to that refuge. Where is the refuge? It's the holy of the tabernacle. We are ran. Pardon me? Yeah, you're holding the horn. Yeah, you're holding the horn. ಈಗ ಏನಾಗಿತ್ತು ಅಂತ ಹೇಳ್ಬೇಕಂದ್ರೆ, ವಿ ಆರ್ ಇನ್ ದ ಔಟ್ಸೈಡ್ ದಿ ಕ್ಯಾಂಪ್. ನಾವು ಜೆಂಟೈಲ್ಸ್ಗಳು. ಅವಾಗ ಓನ್ಲಿ ಲಿವೈಟ್ಸ್ ಅಂಡ್ ಪ್ರೀಸ್ಟ್ ಸ್ಟಾರ್ಟ್ ಟು ಎಂಟರ್. ಇಂಗ್ಲಿಷ್ ಅಲ್ಲಿ ಜಾಸ್ತಿ. ಲೇವಿಯರು ಮತ್ತೆ ಮಹಾಯಾಜಕರು ಮಾತ್ರ ಹೋಗ್ಬೇಕಾಗ್ತಿತ್ತು. ಆ ಗೋಡೆಯನ್ನು ಏನ್ ಮಾಡ್ಬಿಟ್ರು, ದೇವ್ರ ಸ್ವಾಮಿ ತೆಗೆದಾಕ್ಬಿಟ್ರು. ಈಗ ನಾವು ಎಲ್ಲಿ ಬಂದ್ಬಿಟ್ಟಿದೀವಿ ಅಂತ ಹೇಳ್ಬೇಕಂದ್ರೆ, ಕ್ರಿಸ್ತನನ್ನ ಆತನ ನಂಬುವುದರ ಮೂಲಕ, ಆತನ ಸುರಿಸಿದಂತ ರಕ್ತದ ಮೂಲಕ, ನಾವು ನಂಬುವುದರ ಮೂಲಕವಾಗಿ ನಾವು ನೀತಿವಂತರಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ, ವೇರ್ ಡಿಡ್ ವಿ ಎಂಟರ್? ವಿ ಎಂಟರ್ಡ್ ಇನ್ ಟು ಕೃಪಾಶ್ರಯ. ಯಾಕೆ ವೈ ಇಟ್ಸ್ ಕಾಲ್ಡ್ ಕೃಪಾಶ್ರಯ ಅಂತ ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ, ಕೃಪಾಶ್ರಯ ಅಂತ ಹೇಳ್ಬೇಕಂದ್ರೆ, ಫಾರ್ ಅವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ದೇವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಟ್ಯಾಬರ್ನಾಕಲ್ ಕಂಡೀಷನ್ ನ ಕೊಟ್ರು. ಟ್ಯಾಬರ್ನಾಕಲ್ ಮೇಲೆ ಏನಿದೆ ರೀ? ವಾಟ್ ಇಸ್ ದೇರ್ ಆನ್ ದ ಟ್ಯಾಬರ್ನಾಕಲ್? ಡೇ ಟೈಮ್ ಬೇಗ ನಾಟ್ರಲ್ಲಿ ಏನಾಗಿದೆ ಅಂದ್ರೆ ಅಗ್ನಿಸಂಭ. ದೇವ್ರು ಅವ್ರನ್ನ ಇಟ್ಕೊಂಡು ಪ್ರೊಟೆಕ್ಟ್ ಮಾಡಿದ್ರಂತೆ. ಆಮೇಲೆ ಶಕೀನಾ ಗ್ಲೋರಿ, ಇಸ್ ಗ್ಲೋರಿ ವಾಸ್ ದೇರ್. ನಾವು ಅಲ್ಲಿ ಬಂದ್ಬಿಟ್ಟಿದೀವಿ. ಈಗ ಐರನ್ ಡೋಮ್ ಅಂತ ಹೇಳಿದ್ರು ನೋಡಿ, ಯಾರು ಇಸ್ರೇಲ್ ಐರನ್ ಡೋಮ್. ಆ ರೀತಿ ವಿ ಹ್ಯಾವ್ ಕಮ್ ಟು ದಿ ಐರನ್ ಡೋಮ್. ನಾವು, ನಮ್ಮ ರೆಸ್ಪಾನ್ಸಿಬಿಲಿಟಿ ಈಸ್ ಟು ಸಿ ದಟ್ ವಿ ವಿಲ್ ಅಬೈಡ್ ದೇರ್. ರೆಸ್ಪಾನ್ಸಿಬಿಲಿಟಿ. ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಇದೆ, ಅಲ್ಲಿ ನಮ್ಗೆ ಜ್ಞಾನ ಬರ್ತದೆ. ಎಂತ ಜ್ಞಾನ ಬರ್ತದೆ? ಪ್ರೆಸೆಂಟ್ ಟ್ರೂತ್ ಬರ್ತದೆ ನಮ್ಗೆ. ಅಲ್ಲಿ 6 ರೊಟ್ಟಿಗಳಿವೆ, ರೊಟ್ಟಿನ ತಿಂತಾ ಇರ್ತೀವಿ. ನಮ್ ಎಕ್ಸ್ಪೀರಿಯನ್ಸಸ್ಗಳು ನಾನಾ ವಿಧವಾಗಿದೆ. ಬೀಟ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಆದಾಮನ ಸಂತತಿಗೆ ದೇವರು ಏನ್ ಮಾಡಿದ್ರು, ಕಾಲ ಒಂದು ಟೈಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಕೊಟ್ರು. ಎವ್ರಿ ಒನ್ ಹ್ಯಾಸ್ ಟು ಗೋ ಥ್ರೂ ಎಕ್ಸ್ಪೀರಿಯನ್ಸ್. ಪ್ರತಿ ಸಮಯ ನಾವು ನಗ್ತಾನೆ ಇರಕ್ ಸಾಧ್ಯ ಇಲ್ಲ. ದಿಸ್ ಇಸ್ ಟೈಮ್ ಟು ವೀಪ್, ದಿಸ್ ಇಸ್ ಟೈಮ್ ಟು ಜಾಯ್ಫುಲ್, ದಿಸ್ ಇಸ್ ಟೈಮ್ ಟು ಮೋರ್. ಹಾಗೆ ನಮ್ಗೆ ಏನ್ಬೇಕಂದ್ರೆ, ಸೈಕ್ಲಿಕ್ ಅಪ್ಸ್ ಅಂಡ್ ಡೌನ್ಸ್ ಎಕ್ಸ್ಪೀರಿಯನ್ಸ್ ಇನ್ವೇರಿಯಬಲಿ ಎವ್ರಿಬಡಿ ಹ್ಯಾಸ್ ಟು ಗೋ. ಬಂದಾಗ ನಾವು ಏನ್ ಮಾಡ್ಬೇಕು ಅಂತ ಹೇಳ್ಬೇಕಂದ್ರೆ, ದೇವ್ರನ್ನ ಇಟ್ಕೊಂಡ್ಬಿಡ್ಬೇಕು. ಯಾಗ ಅವಾಗ ಇಟ್ಕೊಂಡು ಆ ರೀತಿಯಾಗಿ ಇಟ್ಕೊಂಡಾಗ ಇನ್ ಎ ಮಿರಾಕ್ಯುಲಸ್ ವೇ ದೇವರು ಕಾಪಾಡ್ತಾರೆ. ಅದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಯಾಕಂದ್ರೆ ನೀವು ನನ್ನ ನಂಬಿ ಬಂದ್ಬಿಟ್ಟಿದ್ದೀರಾ. ಯು ಬಿಲೀವ್ ಮೀ ಆಸ್ ಎ ಫಾದರ್, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಯು. ಬಟ್ ಎಕ್ಸ್ಪೀರಿಯನ್ಸ್ಗಳು ಬರ್ತದೆ ನಿನಗೆ ಫಾರ್ ಯುವರ್ ಗುಡ್. ಆವಾಗ ಕರ್ತನು ಹೊಡೆಯುವಾಗ, ಗದಿಸುವಾಗ, ಮಗನೇ ನೀನು ಬೇಜಾರು ಮಾಡ್ಕೊಂಡ್ಬೇಡ. ಏನಪ್ಪ ಇದು ಕಷ್ಟಗಳು ಹಿಂಗೆಲ್ಲ ಬರ್ತಾ ಐತೆ. ಯಾಕೆ? ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ. ಶಿಕ್ಷೆ ಮಾಡೋದು ಏನಕ್ಕೆ? ಸಾಯಕ ಅಲ್ವರ? ಕರೆಕ್ಟ್, ದ ಪರ್ಪಸ್ ಆಫ್ ಕರೆಕ್ಷನ್. ಯಾಕಂದ್ರೆ ಯಾವ ಒಂದು ಇದಕ್ಕೆ ದೇವ್ರು ನಮ್ಮನ್ನ ಕರೆದ್ರು, ಅದಕ್ಕೆ ನಮ್ಮ ಯೋಗ್ಯರನ್ನಾಗಿ ಮಾಡಲು ನಮ್ಗೇನಾಗುತ್ತೆ? ಏನೇನೋ ನಮ್ಗೆ ಇದು ವೀಕ್ನೆಸ್ಗಳಿರ್ತದೆ. ಈಗ ಅನ್ನ ಕರ್ಕೊಂಡೋಗಿ ಈ ಅಪ್ಪನ ಮೇಲ್ ಬಿಟ್ಟ ಅಂದ್ರೆ ಪರಲೋಕ ರಾಜ್ಯನೂ ನೀವು ಪೊಲ್ಯೂಟ್ ಮಾಡ್ಬಿಡ್ತೀರಾ. ಇಸ್ರೇಲ್ ಡೈರೆಕ್ಟ್ ಆಗಲ್ಲ, 11 days ಕರ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಯಾಕೆ ತಗೊಂಡೋಗ್ಲಿಲ್ಲ? ದೇ ಆರ್ ನಾಟ್ ಪ್ರಿಪೇರ್ಡ್, ದೇ ಆರ್ ನಾಟ್ ರೆಡಿ, ದೇ ಆರ್ ನಾಟ್ ಫಿಟ್ ಟು ಎಂಟರ್. ಅದಕ್ಕೋಸ್ಕರ ಮೋಸ್ಟ್ ಆಫ್ ಟೈಮ್ ನಾವು ಏನಾಗ್ತೀವಿ ಅಂದ್ರೆ, ದೇವರು ಫಿಟ್ನೆಸ್ ಟೆಸ್ಟ್ಗಳು, ಫಿಟ್ನೆಸ್ ಮಾಡಕ್ಕೆ ಏನ್ ಮಾಡ್ತಾರೆ ನಮ್ಗೆ? ಅದು ಪೇಷನ್ಸ್ಗಳು, ಇದು ಕಷ್ಟಗಳು, ಇವುಗಳ ಎಕ್ಸ್ಪೀರಿಯನ್ಸ್ ಎಲ್ಲ ಬಂದು ನಮ್ ಅಂಡರ್ ಪ್ರೊಟೆಕ್ಟೆಡ್ ಅಟ್ಮಾಸ್ಫಿಯರ್.
ನಾವು ದಿಶೆಗಿಟ್ಟವರಾದ್ರೂ ಬಿದ್ದವರಾದ್ರೂ ದಿಶೆ ಕೆಟ್ಟಿಲ್ಲ ಅಂತ ಹೇಳ್ತಾರೆ. ಸೊ ಆಸ್ ಇಫ್ ವಿ ಫಾಲ್, ಎಕ್ಸ್ಪೀರಿಯನ್ಸ್ ಬೀಳಲ್ಲ, ದೇವ್ರು ಎತ್ತಿರ್ತಾರೆ. ಆದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರಿ, ಈಗ ನಾವು ನೆಲೆಸಿರುವ ಆಶ್ರಯದಲ್ಲಿ ಇದ್ದೀವಿ. ವಿ ಹ್ಯಾವ್ ಟು ಸಿ ದಟ್ ವಿ ಸ್ಟೇ ದೇರ್ ಅಂಡ್ ವಿ ಹ್ಯಾವ್ ಟು ಸಿ ದಟ್ ವಿ ಟೋಟ್ಲಿ ಸಬ್ಮಿಟ್ ಅವರ್ ಸೆಲ್ಫ್. ಯಾಕಂದ್ರೆ ಟ್ರಸ್ಟ್ ಅಂತ ಹೇಳ್ಬೇಕಂದ್ರೆ ಏನಾಗುತ್ತೆ ಅಂದ್ರೆ, ವಾಟ್ ಈಸ್ ರಿಕ್ವೈರ್ಡ್ ಹಿಯರ್ ಇನ್ ದ ರೆಫ್ಯೂಜ್ ಅಂತ ನೋಡ್ಬೇಕಂದ್ರೆ, ಇಟ್ಸ್ ಅಬ್ಸಲ್ಯೂಟ್ ಟ್ರಸ್ಟ್. ಅಬ್ಸಲ್ಯೂಟ್ ಟ್ರಸ್ಟ್. ಈಗ ನಾವು ಕೆಲ್ಸಕ್ಕೆ ಹೋಗ್ತೀವಲ್ವ, ಕೆಲ್ಸಕ್ಕೆ ಹೋಗ್ತೀವಿ, ಕೆಲ್ಸಕ್ಕೆ ಹೋಗ್ಬಾರ್ದಾ? ವಿ ಹ್ಯಾವ್ ಟು, ಬಿಕಾಸ್ ಆಡಮ್ ವಾಸ್ ಗಿವನ್ ಎ ಚಾರ್ಜ್. ಒಂದು ರೀತಿಯ ಒಂದು ರೆಸ್ಪಾನ್ಸಿಬಿಲಿಟಿನ ಕೊಟ್ರು. ನೀನೇನ್ ಮಾಡ್ಬೇಕು? ದುಡಿದು ದುಡಿದು ಬೆವರು ಸುರಿಸ್ತಾ ನಿನ್ನ ಆಹಾರವನ್ನು ಸಂಪಾದನೆ ಮಾಡ್ಬೇಕು. ನೀವು ದೇವ್ರ ಹತ್ರ ನೋಡ್ಬಿಟ್ಟು ದೇವರೇ ಕೊಡು ಅಂದ್ರೆ, ಇಲ್ಲಯ್ಯ, ನನ್ ಯು ಸಿ ದ ಮೈ ವರ್ಡಿಕ್ಟ್, ಇಟ್ ಇಸ್ ಗುಡ್ ಫಾರ್ ಯು ಟು ವರ್ಕ್. ವರ್ಕ್ ಮಾಡ್ದೇವು ಅಂದ್ರೆ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ನಿನ್ನ ನಿಮಿತ್ತ ಏನಾಯ್ತು ಅಂದ್ರೆ, ಭೂಮಿಯಲ್ಲಿ ಥಾರ್ನ್ಸ್ ಅಂತ ಎಲ್ಲ ಫಾರ್ಮ್ ಆಯ್ತು. ಲೋಕದಲ್ಲಿ ಹೋಗೋರ್ಗೆಲ್ಲ ಚಿಕ್ತದೆ. ಯಾರು ಈಸಿ ವಾಕ್ ಇದೆಯಾ ಯಾರಿಗಾದ್ರು ಲೋಕ? ಈಗ ಸಿಸ್ಟರ್ ಇದಾರೆ, ಸಿಸ್ಟರ್ ರಮಣಿ ಸಿಸ್ಟರ್ ಇದಾರೆ. ಲೈಫ್ ಇಸ್ ನಾಟ್ ಅಷ್ಟು ಈಸಿ ಅಲ್ಲ. ನಾಟ್ ಎ ಕೇಕ್ ವಾಕ್ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಇಸ್ ನಾಟ್ ಎ ಕೇಕ್ ವಾಕ್. ಲೋಕದಲ್ಲಿರೋರ್ಗೂ ಕಷ್ಟ, ನಮಗೂ ಕಷ್ಟ. ನಮಗೂ ಕಷ್ಟ ಬಂದಾಗ ದೇವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ, ನಮ್ಮನ್ನು ಎತ್ತಿ ಇಡ್ತಾರೆ. ಯು ವಿಲ್ ನಾಟ್ ಅಲೋ ಟು ಫಾಲ್. ಆದ್ರ ಒಂದು ವೇ ಇಸ್ ಗಾಡ್ ಗೋಯಿಂಗ್ ಟು ಓಪನ್. ಅವಾಗ ಅದನ್ನ ವಿಲ್ ಫೈಂಡ್ ಅ ವೇ ವೆನ್ ದೇರ್ ಇಸ್ ನೋ ವೇ. ಗಾಡ್ ವಿಲ್ ಮೇಕ್ ಅ ವೇ ವೆನ್ ದೇರ್ ಸೀಮ್ಸ್ ಟು ಬಿ ನೋ ವೇ. He make a way. Trust and obey. ಎಂತ ಒಂದು ಆರ್ಡರ್ ಅದು, ನೀವು ಮನೆ ನೋಡಿ ಎಷ್ಟು ನೀಟಾಗಿದೆ ಅಂದ್ರೆ, ಅವನು ವೆನ್ ದೇರ್ ಇಸ್ ನೋ ವೇ, ಗಾಡ್ ವಿಲ್ ಮೇಕ್ ಎ ವೇ. ಹಿ ವರ್ಕ್ಸ್ ಫಾರ್ ಮೀ, ಫಾರ್ ಮೈ ವೇ. ಹಿ ವಿಲ್ ಮೇಕ್ ಎ ವೇ. ಹಿ ವಿಲ್ ಬಿ ಮೈ ಗೈಡ್ ಅಂತ ಹೇಳ್ಬಿಟ್ಟು ಬಹಳ ಚೆನ್ನಾಗಿದೆ. ಅದು ಚೆನ್ನಾಗಿದೆ ಹೇಳ್ತಾರೆ. ಅಂದ್ರೆ ಈಗ ನಮ್ಮ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ನಾವು ಎಲ್ಲ ತಲೆಯಲ್ಲಿ ಇಟ್ಕೊಳ್ತೀವಿ. ಬಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದು ಏನ್ ಮಾಡ್ಬೇಕಂದ್ರೆ ಹಾಕ್ಬೇಕು. ದಿಸ್ ಇಸ್ ದ ಎಕ್ಸ್ಪೀರಿಯನ್ಸ್ ಆಫ್ ದಟ್ ರೈಟರ್. ಈ ರೈಟ್ಸ್ ಅದು ನಮ್ಮ ಲೈಫ್ ಆಟಿಟ್ಯೂಡ್ ಆಗ್ಬಿಡ್ಬೇಕು. ಅದು ನನಗೂ ಹೇಳ್ಕೊಡ್ತೀನಿ. ಕರ್ತೀನಿ ಹೇಳ್ತಾ ಬರೀ ಇವ್ರು ನಮ್ಗೆ ಹೇಳ್ತಾವ್ರೆ ಅಂತ ಅಲ್ಲ, ಇದು ನನ್ಗೆ ಒಂದು ಪಾಠ. ಅದನ್ನ ನಾನು ನೋಡಿದಾಗ ಆಯ್ತು, ಇದೇನಾಗಿತ್ತು ಅಂತ ಹೇಳ್ಬೇಕಂದ್ರೆ, ಒಂದ್ ನಿಮಿಷ. ಏನಂದ್ರೆ, ಗಾಡ್ ವಿಲ್ ಮೇಕ್ ಅ ವೇ where there seems to be no way. He works in ways we can't see. He will make a way. He will be my guide. Hold me closely to his side. With the love and strength, and the love and strength for each new day. He will make. ಬಹಳ ಚೆನ್ನಾಗಿ ಕೇಳ್ಕೊಳ್ಳಿ. ಡಾನ್ ಮೋಯನ್ ಅಂತ ಆಡಿದರೆ ಏನಂದ್ರೆ ಗೊತ್ತೇ ಆಗಲ್ಲ, ಅವ್ನ ಸೈಡಲ್ಲಿ ಇಟ್ಕೊಂಡಿರುತ್ತೆ. ಅದಕ್ಕೆ 91ನೇ ಕೀರ್ತನೆ ಓದಿದಿರಲ್ಲ, ಇದು ಎಕ್ಸ್ಪೀರಿಯನ್ಸ್. ಪರಾತ್ಪರನ ಮರೆ ಒಕ್ಕುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನ ಆಶ್ರಯ. ಕೋಡಿ ಆಶ್ರಯ ಎಲ್ಲಿ ಇಟ್ಕೊಳ್ತದ್ದು? ಹೃದಯ. ಸುರಕ್ಷಿತನಾಗಿರ್ತಾನೆ. ನಾವು ಆತನ ಆಶ್ರಯದಲ್ಲಿ ಇರುವಂತದ್ದೇ ನಮ್ಮ ಆಶ್ರಯ, ನಮ್ಮ ರೆಸ್ಪಾನ್ಸಿಬಿಲಿಟಿ. He will definitely make a way where seems to be no way. He makes way for me. You definitely make it. Pardon me? Oh, is there? Oh, very nice. 275 ಮನೆಯಾಗ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಚೆನ್ನಾಗಾಯ್ತು. ಅದಕ್ಕೋಸ್ಕರ 1 ಗಂಟೆ ಇನ್ನೂ ಆಗಿಲ್ಲ. ಸ್ವಲ್ಪ ಇನ್ನೊಂದು ಪಾಯಿಂಟ್ ಇದೆ, ಎಲ್ಲ ಮುಗಿಸ್ಬಿಡ್ಲ ಅಂತ ಇದೀನಿ, ನೋಡ್ತಾ ಇದ್ದೀನಿ. ಅದರಿಂದ ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಏನಾಗಿದೆ ಅಂತ ಹೇಳಿದೆ ಅಂದ್ರೆ, ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ. ಫಸ್ಟ್ ಪಾಯಿಂಟ್. ಈ ಫಸ್ಟ್ ಪಾಯಿಂಟ್ ನಾವು ನೋಡಿದ್ದೀವಿ. ಆದುದರಿಂದ ಆತನು ತನ್ನ ರೆಕ್ಕೆಯ ಅಡಿಯಲ್ಲಿ ನಮ್ಮನ್ನ ಒದಗಿಸಿಟ್ಟಿದ್ದಾರೆ. ಆದುದರಿಂದ ಈಸ್ ಮೈ ರೆಫ್ಯೂಜ್. Our duty and responsibility is to run and be still. ನಾವು ಓಡ್ದೆ ನಾವು ಲೋಕದಲ್ಲಿ, ಫಾರ್ ಇನ್ಸ್ಟೆನ್ಸ್ ನಮ್ಗೆ ಏನಾಗಿದೆ ಅಂದ್ರೆ, ಗಾಡ್ ಇಸ್ ಗಿವನ್ ಎ ಸರ್ಕಲ್. ನೋಡಿ, ಒಂದು ಸರ್ಕಲ್ ಇದೆ, ಫಸ್ಟ್ ರೌಂಡ್ ಸರ್ಕಲ್, ಸೆಕೆಂಡ್ ಸರ್ಕಲ್, ಥರ್ಡ್ ಸರ್ಕಲ್.
ಫಸ್ಟ್ ರೌಂಡ್ ಸರ್ಕಲ್ ಏನಾಗಿದೆ? ದಿಸ್ ಇಸ್ ದ ಫಸ್ಟ್ ರೌಂಡ್ ಸರ್ಕಲ್ ಕೃಪಾಶ್ರಯದಲ್ಲಿ. ಸೆಕೆಂಡ್ ಸರ್ಕಲ್ ಇದೆ. ಅದೇನ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ, ನಮ್ಮನ್ನ ದೇವರು ಹೊರಡೆ ಬಿಡ್ತಾರೆ, ಕೆಲ್ಸ ಕಾರ್ಯಗಳು ಹೋಗ್ಬೇಕಲ್ಲ. ಅವಾಗ ನಾವು ವಿ ಹ್ಯಾವ್ ಟು ಗೋ ಟು ದಿ ಕೆಲಸ. ಅದಕ್ಕೆ ಏನಂದ್ರೆ ಸೆಕೆಂಡ್ ಸರ್ಕಲ್, ಅಲ್ಗೊಂದು ಲೈನ್ ಇದೆ, ಅಷ್ಟರಲ್ಲೇ ಇರ್ಬೇಕು ನಾವು. ಇನ್ನೊಂದು ಥರ್ಡ್ ಸರ್ಕಲ್ ಇದೆ ಅಂದ್ರೆ ಅಲ್ಲಿ ಹೋದ್ರೆ ನೀವು ಯು ಆರ್ ಲಾಸ್ಟ್. ಅಪ್ ಟು ದಟ್ ಸರ್ಕಲ್ ಯು ಕ್ಯಾನ್ ಗೋ. ಊಟಕ್ಕೆ, ತಿಂಡಿಗೆ, ಬಟ್ಟೆಗೆ ನಾವು ಏನ್ ಮಾಡ್ಬೇಕು? ಕೆಲಸ ತಗೊಳ್ಬೇಕು, ಕೆಲಸ ಮಾಡಬೇಕು, ಸ್ವಂತ ಮನೆ ಬೇಕು, ಬೇರೆ ಸ್ವಂತ ಮನೆ ಆಯ್ತದೆ. ಮಕ್ಕಳು ಮದುವೆ ಆಗ್ಬೇಕು, ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ. ಇವೆಲ್ಲ ನ್ಯಾಚುರಲ್. ಇದು ಯಾರು ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಯಾರು ಹೇಳಲ್ಲ. ಆದ್ರೆ ಅತಿಯಾಗಿ ನಾನು ನನ್ನ ಒಂದು ಸ್ಟ್ರೆಂತ್ ಮೇಲೆ ನಾನು ರಿಲೇ ಆಗಿ ದೇವರನ್ನ ಬಿಟ್ಕೊಂಡು ಆವಾಗ ಅದನ್ನ ನಾವು ಒಂದು ಆಶ್ರಯ ಮಾಡಿದಾಗ ಅದು ಆಶ್ರಯನೇ ಅಲ್ಲ. ನಾವೇನು ಒಂದು ಆಶ್ರಯ ನಮ್ಮ ಯಾವುದೋ ಒಂದು ವಿಚಾರ ನಾವು ಇಟ್ಕೊಂಡು ಕೂತಿರ್ತೀವಿ ಅಂತ ಇಟ್ಕೊಳ್ಳಿ, ಇದನ್ನ ನಮ್ಮನ್ನ ಸೇವ್ ಮಾಡುತ್ತೆ ಅಂತ. ಒಂದಿನ ನೋಡಿದಾಗ ಏನಾಗುತ್ತೆ ಅಂದ್ರೆ ಅದೇ ಇರಲ್ಲ. ಹೌದ್ರಾ? ಅವಾಗ ಏನ್ ಮಾಡ್ತೀರಾ? ವಾಟ್ ಯು ಬಿಲೀವ್, ವಾಟ್ ಯು ಟ್ರಸ್ಟ್, ಅಂಡ್ ಯು ಜಸ್ಟ್ ಒಂದು ರೀತಿ ಅದ್ರ ಮೇಲೆ ನಾವು ಗಟ್ಟಿಯಾಗಿ ಕೂತಿರ್ತೀನಿ ಅಂತ ನೀವು ಎದ್ ನಿಂತ್ಕೊಂಡ್ರು ಪುನಃ ಕೂತ್ಕೊಳಕ್ ಹೋದ್ರೆ ಅಲ್ಲಿ ಐಟಮ್ ಇರಲ್ಲ. ಎಲ್ಲೋಯ್ತಿದು? ನಥಿಂಗ್ ಈಸ್ ಪರ್ಮನೆಂಟ್. ಆದ್ರೆ ದೇವರು ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಆತನು ಎಂದೂ ಕೈ ಬಿಡಲ್ಲ. ನಾನು ನಿಮ್ಮನ್ನು ಎಂದೂ ಕೈ ಬಿಡಲ್ಲ, ಎಂದೂ ತೊರೆಯೋದಿಲ್ಲ ಅಂತ ಹೇಳ್ಬೇಕಂದ್ರೆ ಆದ್ರೆ ಹೇಳ್ಬಿಟ್ಟು ದಾವಿದ ಹೇಳ್ತಾನೆ ಏನಂತ ಹೇಳ್ಬೇಕು? ನಾನು ಮೊದಲು ಚಿಕ್ಕವನಾಗಿದ್ದೆ, ಈಗ ನಾನು ವಯಸ್ಸಾಗ್ಬಿಟ್ಟಿದ್ದೀನಿ. ಆ ಒಬ್ಬ ನೀತಿವಂತನ ಒಂದು ಸಂತತಿ ಇಸ್ ನಾಟ್ ಟಾಕ್ ಅಬೌಟ್ ಒಬ್ಬ ನೀತಿವಂತನ ಸಂತತಿ ಹೊಟ್ಟೆ ಇಲ್ಲದೆ ಇರುವುದನ್ನ ನಾನು ನೋಡೇ ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ದೇವ್ರ ನೀತಿ ನ್ಯಾಯಗಳ ಮೇಲೆ ಸಿಂಹಾಸನ ಮಾಡಿದ್ದಾನೆ, ನನ್ನ ಒಂದು ನೀತಿಯನ್ನ ನಡೆಸುವನಾಗಿದ್ದಾನೆ. ಅದು ಬೀಟ್ ಎನಿಬಡಿ. ಲೋಕದಲ್ಲಿ ಯಾರೇ ನೀತಿವಂತರಾಗಿ ನಡ್ಕೊಳ್ಳಿ, ಶಾಶ್ವತವಾಗಿರ್ತಾರೆ. ಅವ್ರ ಫ್ಯಾಮಿಲಿ ಚೆನ್ನಾಗಿ. ನಮ್ಗೆ ಸ್ಪೆಷಲ್ ಆಗಿ ಏನಂತ ಹೇಳ್ಬೇಕಂದ್ರೆ, ನಾವು ಕ್ರಿಸ್ತನ ನೀತಿಯನ್ನು ಮಾಡ್ಕೊಂಡಿದ್ರಿಂದ ನಮ್ಗೆ ಇನ್ನ ಡಬಲ್ ಬ್ಲೆಸ್ಸಿಂಗ್. ಆದುದರಿಂದ ನಾವು ಏನ್ ಹೇಳ್ತಿದ್ದೆ? ಓಕೆ ಆ ರೀತಿಯಾಗಿ ನಾವು ಲೈಫ್ನ ರೆಡಿ ಮಾಡ್ಕೊಳ್ಬೇಕು. ಆ ಏನೇ ಆಗ್ಲಿ ನಮ್ಮ ಒಳ್ಳೇದಕ್ಕಾಗಿ ಅಂತ ಹೇಳ್ಕೊಂಡು ನಾವು ಸಂಪೂರ್ಣವಾಗಿ ಭರವಸೆ ಇಸ್ ಎ ಟ್ರಸ್ಟಿಂಗ್ ಫೇತ್. ಹಿಯರ್ ಆಲ್ಸೋ ಗಾಡ್ ಸೇಸ್, ನನ್ಗೆ ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ ದೇವ್ರೆ, ನಿನ್ನ ಮೇಲೆ ನಂಬ್ಕೊಂಡಿದ್ದೀನಿ, ನಿನ್ನ ಹೆಸರಿನ ಮೇಲೆ ನಂಬ್ಕೊಂಡಿದ್ದೀನಿ. ಇವೆಲ್ಲ ನಾನು ಕೊಟ್ಟಿರೋದು ಕೆಲಸ ಕಾರ್ಯಗಳು, ಅದು ಆಸ್ತಿ ಪಾಸ್ತಿ, ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ಸೆಕೆಂಡ್ರಿ. ಅವೆಲ್ಲೂ ನೀನ್ ಕೊಟ್ಟಿರೋದು. ಬಟ್ ಮೈ ರಿಲೈಸ್ ಅಪಾನ್ ಯು, ಯು ಆರ್ ಮೈ. ಹಾಗೆ ಹೋಗುವ ಹಾಗೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಮುಂದೆ ನಾನು ಯಾವಾಗ ನೆಕ್ಸ್ಟ್ ಇದರಲ್ಲಿ ಗಾಡ್ ಇಸ್ ಮೈ ಸ್ಟ್ರೆಂತ್ ಅಂಡ್ ಪ್ರೆಸೆಂಟ್ ಹೆಲ್ಪ್ ಅನ್ನೋದನ್ನ ನಾನು ನೋಡ್ತೀನಿ. ದೇವರು ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಆಮೇಲೆ